ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ ಶ್ರೀರಾಮ ಭಕ್ತ ಪರಿಪೋಷಕ ಸಾರ್ವಭೌಮ ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಶ್ರೀರಾಮ ರಾಮ ಆನಂದಧಾಮ ಸೀತಾಮಾತ ಮನೋಭಿರಾಮ ರಣರಂಗ ಭೀಮ ಸಾಕೇತ ರಾಮ ಆದರ್ಶ ಮೂರ್ತಿ ಹೇ ಸಾರ್ವಭೌಮ ರಾಜೀವಲೋಚನ ಹೇ ಮೇಘಶ್ಯಾಮ ಪುರಾಣ ಪುರುಷ ರಾಜಲಲಾಮ ಅಗಣಿತ ಗುಣಗಣ ಸೀತಾಭಿರಾಮ ಮೋಹನ ರೂಪ ಅನಂತನಾಮ ಕೌಸಲ್ಯತನಯ ಕೋಸಲ ರಾಮ ಕಾರುಣ್ಯಮೂರ್ತಿ ಕಮನೀಯ ನಾಮ ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೆ ಮೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಗರುಡಾದಿರೂಢ ಗೋವಿಂದ ಗೋವಿಂದ, ಗರುಡಧ್ವಜ ಗೋವಿಂದ ಗೋವಿಂದ, ಗರುಡವಾಹನ ಗೋವಿಂದ ಗೋವಿಂದ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮನಾದಂತಹ ಕಲಿಯುಗದ ಎಲ್ಲ ಭಕ್ತರ ಅಭೀಷ್ಟಗಳನ್ನು ಪೂರೈಸುವಂತಹ ಕೋದಂಡರಾಮಸ್ವಾಮಿ ತನ್ನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿಂದು ಗರುಡ ವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಭಕ್ತರ ಸಮೀಪಕ್ಕೆ ಬರುತ್ತಾ ಭಕ್ತರು ನೀಡುವಂತಹ ನೀರಾಜನವನ್ನು ಪಡೆದುಕೊಳ್ಳುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಆ ಭಗವಂತನ ಸೇವೆಯಲ್ಲಿ ನಿರತರಾದಂತಹ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಭಕ್ತಿಯಿಂದ ಕೋಲಾಟವನ್ನು ಆಡುತ್ತಾ ಆ ಭಗವಂತನನ್ನು ಸೇವಿಸುತ್ತಾ ಇದ್ದಾರೆ. ಸುಂದರವಾದ ರೀತಿಯಲ್ಲಿ ಕೋದಂಡರಾಮಸ್ವಾಮಿ ಅಲಂಕೃತನಾಗಿ ಗರುಡ ವಾಹನವನ್ನು ಅಧಿರೋಹಿಸಿ ಲೋಕಕ್ಕೆಲ್ಲ ತನ್ನ ಕೃಪಾಪೂರ್ಣವಾದಂತಹ ಮಂದಹಾಸಪೂರ್ವಕವಾದಂತಹ ದೃಷ್ಟಿಯನ್ನು ಬೀರ್ತಾ ಇರುವಂತಹದ್ದು, ಮುಖಾರವಿಂದದ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡ್ತಾ ಇರುವಂತಹದ್ದು. ಅಂತಹ ಆ ಸ್ವಾಮಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಭಕ್ತರ ಸಮೀಪಕ್ಕೆ ಕರೆದುಕೊಂಡು ಬರ್ತಾ ಇರುವಂತಹ ಕಾರ್ಯವನ್ನು ಗರುಡ ದೇವರು ಮಾಡ್ತಾ ಇದ್ದಾರೆ. ಅಂತಹ ಗರುಡಾದಿರೂಢನಾದ ಸ್ವಾಮಿಯ ದರ್ಶನದಿಂದ ನಮ್ಮ ಜನ್ಮ ಪಾವನವಾಗ್ತಾ ಇದೆ. ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗ್ಯಗಳಾಗಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅತ್ಯುತ್ಸಾಹದಿಂದ ಭಕ್ತರು ಕೋಲಾಟವನ್ನು ಆಡುತ್ತಾ, ವಿಶೇಷವಾಗಿ ಮಹಿಳೆಯರು ಕೋಲಾಟವನ್ನು ಆಡುತ್ತಾ ಆ ಸ್ವಾಮಿಯನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಏನು ಮಾಡಿದರೂ ಕೂಡ ಅದು ಭಕ್ತಿಯಿಂದ ಮಾಡಬೇಕು ಅನ್ನುವಂತಹದ್ದನ್ನು ಸ್ವಾಮಿ ನಮಗೆ ತಿಳಿಸಿಕೊಡ್ತಾ ಇರುವಂತಹದ್ದು. ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದಲೇ ಆ ಭಗವಂತನಿಗೆ ಪ್ರೀತಿ ಅನ್ನುವಂತಹದ್ದು ಉಂಟಾಗ್ತಿದೆ. ಅದು ಬಿಟ್ಟು ನಾವು ಆಡಂಬರವನ್ನು ಏನು ಮಾಡಿದರೂ ಕೂಡ ಅದರಿಂದ ಆಟಾಟೋಪ ಮಾತ್ರವೇ ಬಿಟ್ಟರೆ ಸ್ವಾಮಿಯ ಸಂತೋಷ ಅನ್ನುವಂತಹದ್ದು ಉಂಟಾಗುವುದಿಲ್ಲ. ಭಗವಂತನ ಪರಮಾನುಗ್ರಹವನ್ನು ಯಾರು
ಪ್ರಾರ್ಥಿಸುತ್ತಾರೋ, ಯಾರು ಅದನ್ನು ಇಷ್ಟಪಡ್ತಾರೋ ಅವರೆಲ್ಲರೂ ಕೂಡ ಆಟಾಟೋಪವಿಲ್ಲದಂತಹ ಸಾಮಾನ್ಯವಾದಂತಹ ಶ್ರದ್ಧಾಪೂರ್ವಕವಾದಂತಹ ಭಕ್ತಿಯನ್ನು ಸ್ವಾಮಿಯ ಪಾದಪದ್ಮಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ. ಸಮವಸ್ತ್ರವನ್ನು ಧರಿಸಿದಂತಹ ಮಹಿಳೆಯರು ಕೋಲಾಟವನ್ನು ಆಡುತ್ತಾ ಆ ಭಗವಂತನನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ಪಾರ್ವತಿಯನ್ನು ಕುರಿತು ಪರಮಶಿವ ಬೋಧಿಸಿದಂತಹ ತಾರಕ ಮಂತ್ರ ರಾಮನಾಮ ಅನ್ನತಕ್ಕಂತಹ ಮಂತ್ರ. ಅಂತಹ ರಾಮನಾಮವನ್ನು ಜಪಿಸುತ್ತಾ ನಾವೆಲ್ಲರೂ ಕೂಡ ಇಂದು ಗರುಡಾಧಿರೂಢನಾಗಿರುವಂತಹ ಸೀತಾಪತಿಯನ್ನು, ಕೋದಂಡ ಪಾಣಿಯನ್ನು, ಲಕ್ಷ್ಮಣ ಸೇವಿತನನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಅತ್ಯಂತ ಶ್ರದ್ಧೆಯಿಂದ ವಾದ್ಯವನ್ನು ವಾದಿಸುತ್ತಾ ಭಕ್ತರು ಆ ಭಗವಂತನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ.
निर्वृतराम एति सुर రామభద్ర రఘువీర రవివంశ తిలక నీ నామమే కామధేనువు నమో నమో. రామభద్ర రఘువీర రవివంశ తిలక నీ నామమే కామధేనువు నమో 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 నమో. कौसल्यानन्दवर्धन घन दशरथ सुत भासुरयज्ञ रक्षक भरताग्रजा. कौसल्यानन्दवर्धन घन दशरथ सुत भासुरयज्ञ रक्षक भरताग्रजा. रासिकेक्कु कोदण्ड रचन विद्या गुरुव रासिकेक्कु कोदण्ड रचन विद्या गुरुव वासितो सुरलु निनु वडि मेच्चेरय्या. रामभद्र रघुवीर रविवंश तिलक नी नाममे कामधेनुवु नमो 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 नमो. मारीच सुबाहुमर्दन ताटकान्तक दारुणवीरशेखर धर्मपालक. मारीच सुबाहुमर्दन ताटकान्तक दारुणवीरशेखर धर्मपालक. कारुण्यरत्नाकर काकासुरवरदा कारुण्यरत्नाकर काकासुरवरदा. सारेकू वेद विदुलु जयवेट्टेरय्या. रामभद्र रघुवीर रविवंश तिलक नी नाममे कामधेनुवु नमो 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 नमो. सीतारमण राजशेखर शिरोमणि भूतलपुट अयोध्यापुरनिलया. सीतारमण राजशेखर शिरोमणि भूतलपुट अयोध्यापुरनिलया. ईतल श्री वेङ्कटाद्रिनिरवैन राघव ఈతల శ్రీ వెంకటాద్రినిరవైన రాఘవ. ఘాతని ప్రతాపమెల్ల కడు నిండేనయ్యా. రామభద్ర రఘువీర రవివంశ తిలక నీ నామమే కామధేనువు నమో నమో నమో. ರಾಮಭದ್ರ ರಘುವೀರ ನಮೋ ನಮೋ ಎಂಬುದಾಗಿ ಆ ಭಗವಂತನಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಆ ಕೋದಂಡರಾಮಸ್ವಾಮಿ ಗರುಡ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬಂದು ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇದೊಂದು ಅದ್ಭುತವಾಗಿರತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ
ಕಾರ್ಯಕ್ರಮವಾಗಿದೆ. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ದೇವಾದಿದೇವತೆಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಇದು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ ಅಂತಂದರೆ ಅದು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನಾವು ಮಾತ್ರ ಪಾಲ್ಗೊಳ್ಳುವುದಲ್ಲ, ನಮ್ಮ ಬಂಧು ಬಾಂಧವರನ್ನು, ಮಿತ್ರರನ್ನು, ಎಲ್ಲರನ್ನ ಭಾಗಿಗಳನ್ನಾಗಿ ಮಾಡಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಕ್ಷಮಾಂ ರಕ್ಷ ಪಾಹಿಮಾಂ ಪಾಹಿ ಎಂಬುದಾಗಿ ಗರುಡಾದಿರೂಢನಾಗಿರತಕ್ಕಂತಹ ಆ ಭಗವಂತನನ್ನು ನಾವೆಲ್ಲರೂ ಕೂಡ ಭಜಿಸಿ ಪ್ರಾರ್ಥಿಸೋಣ. ಇದೊಂದು ಅದ್ಭುತವಾದಂತಹ ಅವಕಾಶ ನಮ್ಮೆಲ್ಲರಿಗೆ ಸಿಕ್ಕಿರುವಂತಹದ್ದಾಗಿದೆ. ಇಂತಹ ಅವಕಾಶದ ಸದುಪಯೋಗ ಅನ್ನುವಂತಹದ್ದು ನಮ್ಮ ಕೈಯಲ್ಲಿರುವಂತಹದ್ದಾಗಿದೆ. ನಾವು ಆ ಕಾರ್ಯವನ್ನು ಮಾಡುತ್ತಾ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಆ ಭಗವಂತನಾದರೂ ವಿಶೇಷವಾಗಿರತಕ್ಕಂತಹ ಕರುಣೆ ಉಳ್ಳಂಥವನಾಗಿದ್ದಾನೆ. ಅದಕ್ಕಾಗಿಯೇ ನಮ್ಮೆಲ್ಲರನ್ನು ಕೂಡ ತನ್ನ ಈ ದಿವ್ಯವಾಗಿರತಕ್ಕಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಇಂತಹ ಭಾಗ್ಯ ಸರ್ವದಾ ನಮ್ಮದಾಗಿರಲಿ. ಆ ಭಗವಂತ ಯಾವಾಗಲೂ ಕೂಡ ನಮ್ಮ ಒಳಿತನ್ನು, ನಮ್ಮ ಏಳಿಗೆಯನ್ನು ಯಾವಾಗಲೂ ಕೂಡ ಬಯಸ್ತಾ ಇರ್ತಾನೆ. ಅದಕ್ಕಾಗಿಯೇ ತಾನು ನಮ್ಮ ಈ ಉತ್ಸವದಲ್ಲಿ ನಮ್ಮ ಬಂಧು ಬಾಂಧವರು, ಮಿತ್ರರು ಎಲ್ಲರಿಂದ ಕೂಡಿಕೊಂಡು ಭಾಗಿಗಳಾಗಿ ಸಾಧನೆಯನ್ನು ಮಾಡುವಂತೆ ಪ್ರೇರೇಪಿಸ್ತಾ ಇರ್ತಾನೆ. ಇಂತಹ ಆ ಸ್ವಾಮಿಯ ಕೃಪೆ ಸರ್ವದಾ ನಮ್ಮೆಲ್ಲರ ಮೇಲಿರುವಂತಹದ್ದಾಗಿದೆ. ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ಎಂಬುದಾಗಿ ಹನುಮಂತ ದೇವರು ಹೇಳ್ತಾರೆ. ರಾವಣನ ಹತ್ತಿರ ರಾಮನ ಬಾಣ ಬಹಳ ಪ್ರಬಲವಾಗಿರತಕ್ಕಂತಹದ್ದು. ತನ್ನ ಗುರಿಯನ್ನು ಮುಟ್ಟದೆ ಅದು ತಿರುಗಿ ಬರುವುದಿಲ್ಲ. ಆ ರಾಮನ ಬಾಣವನ್ನು ಧರಿಸುವುದರಲ್ಲಿ ಸುರೇಶ್ವರ ಅಪಿ ದೇವಾದಿ ದೇವತೆಗಳು ಕೂಡ ಅಕ್ಷಮರಾಗಿದ್ದಾರೆ, ಅಸಮರ್ಥರಾಗಿದ್ದಾರೆ. ಹಾಗಿರುವಾಗ ನೀನು ಅಲ್ಪ ಶಕ್ತಿಯುಳ್ಳಂತಹ ವ್ಯಕ್ತಿ, ನಿನ್ನಿಂದ ಏನು ಮಾಡಲಿಕ್ಕೆ ಆಗ್ತಿದೆ, ಆದ್ದರಿಂದ ಶರಣು ಹೊಂದು ಅಂತ ಭಗವಂತನಲ್ಲಿ ಶರಣು ಹೊಂದಿದ್ದು ಅಂತಾದರೆ ಭಗವಂತ ಕೃಪಾಸಾಗರನಾದ ಕಾರಣ ನಮ್ಮ ತಪ್ಪುಗಳನ್ನೆಲ್ಲವನ್ನು ಕೂಡ ಒಪ್ಪಿಕೊಂಡು ನಮ್ಮನ್ನು ಅನುಗ್ರಹಿಸುತ್ತಾನೆ. ಆ ಕಾರ್ಯವನ್ನು ಮಾಡುವಂತ ಹನುಮಂತ ದೇವರು ತಿಳಿಸಿದರೆ ಮಾಡದಲ್ಲೇ ಉದ್ಧಟತನದಿಂದ ವ್ಯವಹಾರವನ್ನು ಮಾಡಿದಂತಹ ರಾವಣ ಇಂದು ಎಲ್ಲರಿಗೂ ಕೂಡ ಅಧರ್ಮದ ಪ್ರತೀಕ ರೂಪದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಅಂಥವರ ನಾಶವನ್ನು ಸ್ವಾಮಿ ಮಾಡಲಿಕ್ಕಾಗಿ ಅವತಾರವನ್ನು ಮಾಡ್ತಕ್ಕಂಥದ್ದು. ರಾಮನ ಅವತಾರ ದುಷ್ಟ ಸಂಹಾರಕ್ಕಾಗಿ ಆಗಿರುವಂತಹದ್ದಾಗಿದೆ. ಮರ್ಯಾದ ಪುರುಷೋತ್ತಮನಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಮಾನವನಾಗಿ ಜೀವನ ಹೇಗೆ ನಡೆಸಬೇಕು ಅನ್ನುವುದನ್ನು ತಾನು ನಡೆಸಿ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಲೋಕಕ್ಕೆಲ್ಲ ಒಂದು ಮಾದರಿಯಾಗಿರತಕ್ಕಂತಹ, ಉದಾಹರಣ ರೂಪವಾಗಿರತಕ್ಕಂತಹ ಜೀವನ. ಆದ್ದರಿಂದ ಅವನನ್ನು ಪುರುಷೋತ್ತಮ ಅಂತ ಕರೀತಾರೆ. ಮಾನವರಲ್ಲಿಯೇ ಶ್ರೇಷ್ಠನಾಗಿರ್ತಕ್ಕಂಥವನು, ಮರ್ಯಾದ ಪುರುಷೋತ್ತಮ ಎಂಬುದಾಗಿ ಆ ರಾಮನನ್ನು ಎಲ್ಲರೂ ಕೂಡ ಸಂಬೋಧಿಸುವಂತಹದ್ದು. ರಾಮನ ದಿವ್ಯವಾಗಿರತಕ್ಕಂತಹ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಂದು ಗರುಡಾದಿರೂಢನಾಗಿರತಕ್ಕಂತಹ ಆ ಮಹಾವಿಷ್ಣುವನ್ನು ನೋಡ್ತಾ ಇದ್ದೇವೆ. ಗರುಡ ಗಮನ ಬಾ ಎಂಬುದಾಗಿ ದಾಸರು ಕರೀತಾರೆ. ಗರುಡಾದಿರೂಢನಾಗಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸ್ಸಿ ಲಸತು ಮಮ ನಿತ್ಯಂ ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಸರ್ವದಾ ನಿನ್ನ ಪಾದಪದ್ಮಗಳು ವಿರಾಜಿಸುತ್ತಾ ಇರಲಿ. ನನ್ನ ತಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡು ಹೇ ಸ್ವಾಮಿ, ನನ್ನ ಪಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡು ಎಂಬುದಾಗಿ ಮಮ ತಾಪಮಪಾಕುರು ದೇವ, ಮಮ ಪಾಪಮಪಾಕುರು ದೇವ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಅಂತಹ ಗರುಡಾದಿರೂಢನಾದಂತಹ ರಾಮನಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಒಂದಾಗಿರುವಂತಹದ್ದಾಗಿದೆ. ಆದ್ದರಿಂದ ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಆ ಸ್ವಾಮಿ ನಮ್ಮ ಸಮೀಪಕ್ಕೆ ಬಂದು ನಮ್ಮೆಲ್ಲರಿಂದ ನೀರಾಜನವನ್ನು ಪಡೆದುಕೊಳ್ಳುತ್ತಾ ನಮ್ಮೆಲ್ಲರಿಗೂ ಕೂಡ ತನ್ನ ಕೃಪಾಪೂರ್ಣವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರ್ತಾ ಇದ್ದಾನೆ. ಇದು ಆ ರಾಮನ ಸೇವೆಯಲ್ಲಿ ನಿರತನಾದಂತಹ ಹನುಮಂತ ಛತ್ರದಲ್ಲಿ ಕಾಣಿಸ್ತಾ ಇದ್ದಾನೆ. ಸೀತಾ ಲಕ್ಷ್ಮಣ
ಸಹಿತನಾದಂತಹ ಸ್ವಾಮಿಯ ಸೇವೆಯಲ್ಲಿ ಹನುಮಂತ ದೇವರು ನಮ್ಮೆಲ್ಲರಿಗೆ ದರ್ಶನವನ್ನು ನೀಡಿದ್ದು. ಸಾಕ್ಷಾತ್ ಆ ಸ್ವಾಮಿಯ ಸೇವೆಯಲ್ಲಿ ಸರ್ವದಾ ಸಿದ್ಧಹಸ್ತರಾಗಿರುವಂಥವರು ಗರುಡದೇವರು. ಅಂತಹ ಗರುಡನನ್ನು ಅಧಿರೋಹಿಸಿ ಸ್ವಾಮಿ ಕುಳಿತು ನಮ್ಮೆಲ್ಲರಿಗೆ ತನ್ನ ಮುಖಾರವಿಂದದ ದರ್ಶನವನ್ನು, ಪಾದಪದ್ಮಗಳನ್ನು ಆಶ್ರಯಿಸಲಿಕ್ಕಾಗಿ ಆ ಪಾದಪದ್ಮಗಳ ದರ್ಶನವನ್ನು ಕೂಡ ನೀಡ್ತಾ ಇರುವಂತಹದ್ದು. ಇಂತಹ ಸರ್ವಶ್ರೇಷ್ಠವಾದಂತಹ ಉತ್ಸವದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಇದು ನಾವು ನಮ್ಮ ಪೂರ್ವಜನ್ಮದ ಸುಕೃತವೇನೋ ಎಂಬುವಂತೆ ಪಡೆದುಕೊಂಡಂಥವರಾಗಿದ್ದೇವೆ. ನಮ್ಮ ಗುರು ಹಿರಿಯರ ಪುಣ್ಯದ ಫಲ, ನಾವು ಮಾಡಿದಂತಹ ಪುಣ್ಯದ ಫಲ, ಅದರ ಫಲವೇ ಇಂದು ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು. ಈ ದೃಢವಾದ ವಿಶ್ವಾಸವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡೇ ಆ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆ ಭಗವಂತನ ಸಂಕಲ್ಪ ಇದೆ, ಆದ್ದರಿಂದ ನಾವು ಭಾಗಿಗಳಾಗ್ತಾ ಇದ್ದೇವೆ. ಯಮೇವೇಶ ವೃಣುತೆ ತೇನ ಲಭ್ಯ ತಶೇಷ ಆತ್ಮ ವಿವೃಣತೆ ತನೂಂ ಸ್ವಾಮ್ ಎಂಬುದಾಗಿ ಉಪನಿಷತ್ತು ಕೂಡ ಆ ಅಂಶವನ್ನು ತಿಳಿಸ್ತಾ ಇದೆ. ಆ ಭಗವಂತ ಅಂದುಕೊಂಡರೆ ತನ್ನ ಜ್ಞಾನ ಇವನಿಗೆ ಬರಲಿ ಅಂತ, ಆಗ ಅವನನ್ನು ತನ್ನ ಸೇವೆಯಲ್ಲಿ ತೊಡಗುವಂತೆ ಪ್ರಚೋದಿಸುತ್ತಾನೆ. ಈಗ ನಮ್ಮೆಲ್ಲರನ್ನು ಪ್ರಚೋದಿಸಿದ್ದಾನೆ, ಆದ್ದರಿಂದಲೇ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಆ ಭಗವಂತನ ಸಂಕಲ್ಪ ಇದೆ, ತನ್ನ ಜ್ಞಾನ ಇವರಿಗೆ ಬರಲಿ ಅನ್ನುವಂತಹದ್ದು. ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಈ ವಿಶಿಷ್ಟವಾದಂತಹ ಜ್ಞಾನಯಜ್ಞದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ತಾ ಇದ್ದೇವೆ. ಒಂದೊಂದು ಅಕ್ಷರದಿಂದಲೂ ಕೂಡ ಧ್ವನ್ಯಾತ್ಮಕ ವರ್ಣ ಆಗಬಹುದು ಅಥವಾ ವರ್ಣಾತ್ಮಕವಾದಂತಹದ್ದಾಗಿರ್ಬೋದು. ಎಲ್ಲ ಶಬ್ದಗಳಿಂದ ಪರಮ ಮುಖ್ಯ ವೃತ್ತಿಯ ವಾಚ್ಯನಾದಂಥವನು ಆ ಭಗವಂತನೇ, ಶ್ರೀರಾಮನೇ. ಅಂತಹ ರಾಮನ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ರಾಮಾಯ ನಮಃ, ರಾಮಭದ್ರಾಯ ನಮಃ, ರಾಮಚಂದ್ರಾಯ ನಮಃ ಎಂಬುದಾಗಿ ಆ ವೇಧಸೆ ನಮಃ, ಆ ಸ್ವಾಮಿಗೆ ನಮನಗಳನ್ನು ಸಲ್ಲಿಸೋಣ. ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಭಗವಂತನನ್ನು ಸೇವಿಸುವಂತಹ ಈ ಕೋಲಾಟದ ಪರಿಯನ್ನು ನಾವು ನೋಡ್ತಾ ಇದ್ದೇವೆ. ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರತಕ್ಕಂತಹ ವಾಹನದ ಸುತ್ತಲೂ ಇರತಕ್ಕಂತಹ ವಾತಾವರಣ, ಪರಿಸರ ಎಲ್ಲವೂ ಕೂಡ ಆ ಭಗವಂತನ ನಾಮಮಯವಾಗಿರುವಂತಹದ್ದಾಗಿದೆ. ಎಲ್ಲೆಡೆಯಲ್ಲಿಯೂ ಕೂಡ ರಾಮ 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 ಅನ್ನುವಂತಹ ನಾಮ ಯಾವಾಗಲೂ ಕೂಡ ಪ್ರತಿಧ್ವನಿಸ್ತಾ ಇರುವಂತಹದ್ದು. ಅಂತಹ ನಾಮದ ಪ್ರತಿಧ್ವನಿಯ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಸೇವಿಸ್ತಾ ಇದ್ದೇವೆ. ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಕೋಲಾಟವನ್ನು ಆಡ್ತಾ ಇರತಕ್ಕಂತಹ ಭಕ್ತರನ್ನು ನೋಡ್ತಾ ಇದ್ದೇವೆ. ಆ ಭಕ್ತರಲ್ಲಿ ಏನು ವಯೋಭೇದ ಇಲ್ಲ. ಅವರು ನೋಡಲಿಕ್ಕೆ ಸಣ್ಣವರು, ದೊಡ್ಡವರು, ವೃದ್ಧರು ಎಲ್ಲರೂ ಇದ್ದಾರೆ. ಆದರೂ ಕೂಡ ಎಲ್ಲರೂ ಅತ್ಯುತ್ಸಾಹದಿಂದ ಕೋಲಾಟವನ್ನು ಆಡುತ್ತಾ ಆ ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಅಂತಹ ಆ ಭಕ್ತ ಮಹಾಶಯರನ್ನು ನೋಡುವ ಭಾಗ್ಯ ನಾವು ಪಡೆದುಕೊಂಡಿದ್ದೇವೆ. ಸತಾಂ ಸದ್ಭಿಸ್ಸಂಗ ಕಥಮಪಿ ಪುಣ್ಯೇನ ಭವತಿ ಅಂತ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಸಜ್ಜನರ ಸಮಾಗಮ ಅನ್ನುವಂತಹದ್ದು ಬಹಳ ಪುಣ್ಯ ಫಲದಿಂದ ಉಂಟಾಗುವಂತಹದ್ದು. ಇದು ಭಕ್ತರ ಸಮೂಹವೇ ಇಲ್ಲಿ ಬಂದಿದೆ. ಇಂತಹ ಭಕ್ತರ ಸಮೂಹದ ದರ್ಶನ, ಅಲ್ಲಿ ನಾವು ಇರತಕ್ಕಂತಹದ್ದು ಅಥವಾ ಅದರ ಬಗ್ಗೆ ಚಿಂತನೆ ಮಾಡತಕ್ಕಂತಹದ್ದು, ನಮ್ಮ ಮನಸ್ಸನ್ನು ಅಲ್ಲಿ ಕಳಿಸ್ತಕ್ಕಂತಹದ್ದು ಎಲ್ಲವೂ ಕೂಡ ಪುಣ್ಯಪ್ರದವಾದಂತಹ ಕಾರ್ಯವೇ ಆಗಿದೆ. ಅಂತಹ ಪುಣ್ಯಪ್ರದವಾದ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀರಾಮಚಂದ್ರನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾ ಪತಯೇ ನಮಃ. ಸೀತಾಪತಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನಲ್ಲಿ ನಮ್ಮೆಲ್ಲರ ಭಕ್ತಿ ಪುರಸ್ಸರವಾದ ನಮನಗಳಿರಲಿ. ಆ ಭಗವಂತ ಹೀಗೆ ನಮ್ಮೆಲ್ಲರ ರಕ್ಷಣೆಯನ್ನು ಮಾಡಲಿ, ನಮ್ಮೆಲ್ಲರಿಂದ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಗರುಡಾಧಿರೂಢನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ನಮ್ಮ ಸಮೀಪಕ್ಕೆ ಬರುತ್ತಿರುವಂತಹ ಆ ಗರುಡಾಧಿರೂಢನಾದಂತಹ ಶ್ರೀರಾಮಚಂದ್ರನನ್ನು, ಕೋದಂಡ ಪಾಣಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಭಜರೆ ಮಾನಸ, ಹೇ ಮನಸ್ಸೇ ಆ ಭಗವಂತನನ್ನು ಭಜಿಸು, ಶ್ರೀರಾಮಚಂದ್ರನನ್ನು ಭಜಿಸು. ಶ್ರೀರಾಮಚಂದ್ರ ಚರಣೋ ಮನಸಾ ಸ್ಮರಾಮಿ, ಶ್ರೀರಾಮಚಂದ್ರ ಚರಣೋ ಶಿರಸಾ ಗೃಣಾಮಿ ಎಂಬುದಾಗಿ ತಿಳಿಸಿದಂತೆ ಆ ಸ್ವಾಮಿಯ ಪಾದಪದ್ಮಗಳನ್ನು ಮನಸಾ ಸ್ಮರಿಸುವಂತಹದ್ದು, ಶಿರಸಾ ಧರಿಸುವಂತಹದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಕಾರ್ಯದಲ್ಲಿ ನಿರತರಾಗಿ ನಾವೆಲ್ಲರೂ ಕೂಡ ಧನ್ಯರಾಗೋಣ. ವಾಹನ ಸೇವೆಯ ಸಂದರ್ಭದಲ್ಲಿ ವಾಹನದ ಕೆಳಭಾಗದಿಂದ ಮತ್ತೊಂದು ಕಡೆ ಹೋಗಲಿಕ್ಕಾಗಿ ಅನೇಕ ಭಕ್ತರು ತಮ್ಮ ಹರಿವಾಣವನ್ನು ಫಲ ಮಂತ್ರಾಕ್ಷತೆಗಳಿಂದ ನೀರಾಜನದಿಂದ
ವಿಶಿಷ್ಟವನ್ನಾಗಿ ಮಾಡಿಕೊಂಡು ದಕ್ಷಿಣೆಯಿಂದಲೂ ಕೂಡ ಕೂಡಿಸಿ ಆ ಹರಿವಾಣವನ್ನು ಹಿಡಿದುಕೊಂಡು ಸ್ವಾಮಿಯ ಮುಂಭಾಗದಲ್ಲಿ ನೀರಾಜನವನ್ನು ನೀಡುವಂತಹದ್ದು. ನೀರಾಜನವನ್ನು ತೆಗೆದುಕೊಂಡ ನಂತರ ಆ ವಾಹನದ ಕೆಳಭಾಗದಿಂದ ಮತ್ತೊಂದು ಕಡೆ ಹೋಗುವುದರ ಮುಖಾಂತರ ತಮ್ಮ ಪಾಪಗಳನ್ನೆಲ್ಲವನ್ನು ಕೂಡ ದೂರ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದ ಅವಕಾಶವನ್ನು ಪಡೆದುಕೊಂಡಂಥವರಾಗಿರುತ್ತಾರೆ. ಅಂತಹವರೆಲ್ಲರ ಪಾಪಗಳನ್ನು ದೂರ ಮಾಡ್ತಾ, ಅವರ ತಾಪಗಳನ್ನು ದೂರ ಮಾಡ್ತಾ, ಈ ವಸಂತ ಕಾಲದಲ್ಲಿ ವಿಶಿಷ್ಟವಾದಂತಹ ವಸಂತ ಋತುವಿನಲ್ಲಿ ಹೊಸದಾಗಿರತಕ್ಕಂತಹ ಸಂವತ್ಸರ ಆರಂಭವಾಗ್ತಾ ಇದೆ. ಎಲ್ಲರಲ್ಲಿಯೂ ಕೂಡ ಹೊಸತನವನ್ನು ಉಂಟು ಮಾಡುತ್ತಾ ಆ ಸ್ವಾಮಿ ವಿಶೇಷವಾದಂತಹ ಉತ್ಸಾಹವನ್ನು ನಮ್ಮೆಲ್ಲರಲ್ಲಿಯೂ ಕೂಡ ತುಂಬುತ್ತಾ ಇದ್ದಾನೆ. ಅಂತಹ ಗರುಡಾಧಿರೂಢನಾದ ಕೋದಂಡ ಪಾಣಿಯ ಪರಮಾನುಗ್ರಹ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ವಿಷ್ಣೋರತ್ಯುತ್ತಮತ್ವಾದಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಮಮುಮತ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೇ ವಿರಿಂಚಿಶ್ವಸನ ವಿಹಗಪಾನಂತರುದ್ರೇಂದ್ರ ಪೂರ್ವೇಶ್ವಧ್ಯಾಯಂ ಸಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ನಮ್ಮೆಲ್ಲರ ಗುರುಗಳಾಗಿರುವಂತಹ ವಾಯುದೇವರು ಲೋಕವನ್ನೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡ್ತಾರೆ. ಲೋಕದ ಸಂರಕ್ಷಣಾ ಕಾರ್ಯದಲ್ಲಿ ನಿರತರಾಗಿರತಕ್ಕಂತಹವರು ಶ್ರೀರಾಮಚಂದ್ರ, ಶ್ರೀ ಮಹಾವಿಷ್ಣು, ನಾರಾಯಣ. ಅವನ ಪಾದಪದ್ಮಗಳನ್ನು ಆಶ್ರಯಿಸಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. రామచంద్రుడితడు రఘువీరుడు, రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు. గౌతము భార్యా పాలిటి కామధేను వితడు, ఘాతల కౌశికు పాలి కల్పవృక్షము. గౌతము భార్యా పాలిటి కామధేను వితడు, ఘాతల కౌశికు పాలి కల్పవృక్షము. సీతాదేవి పాలిటి చింతామణి ఇతడు, సీతాదేవి పాలిటి చింతామణి ఇతడు. ఈతడు దాసుల పాలి ఇహ పరదైవము, రామచంద్రుడితడు రఘువీరుడు. కామిత ఫలములియగలిగే నిందరికి రామచంద్రుడితడు రఘువీరుడు. పరగ సుగ్రీవు పాలి పరమ బంధుడితడు, పరగ సుగ్రీవు పాలి పరమ బంధుడితడు. సరి హనుమంతు పాలి సామ్రాజ్యము, నిరతి విభీషణు పాలి నిధానము, నిరతి విభీషణు పాలి నిధానము. గాలిమ జనకు
పాలి ఘన పారిజాతము రామచంద్రుడితడు రఘువీరుడు కామిత ఫలములియగలిగే నిందరికి రామచంద్రుడితడు రఘువీరుడు శబరి పాలి తత్వపూరహస్యము అలరి గుహుని పాలి ఆది మూలము తలప శబరి పాలి తత్వపూరహస్యము అలరి గుహుని పాలి ఆది మూలము కలడన్న వారి పాలి కన్నులెదుటే మూరితి కలడన్న వారి పాలి కన్నులెదుటే మూరితి వెలయ శ్రీ వెంకటాద్రి విభుడీతడు రామచంద్రుడితడు రఘువీరుడు రామచంద్రుడితడు రఘువీరుడు కామిత ఫలములియగలిగే నిందరికి రామచంద్రుడితడు రఘువీరుడు కామిత ఫలములియగలిగే నిందరికి రామచంద్రుడితడు రఘువీరుడు. ರಾಮಚಂದ್ರನು ಈತನು ರಘುವೀರನು ಎಂಬುದಾಗಿ ಆ ಭಗವಂತನನ್ನು ರಘುವೀರನನ್ನು ಸ್ತುತಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಆ ಹಾಡು ಇಲ್ಲಿ ವೈಭವೋಪೇತವಾಗಿ ನಡೀತಾ ಇರತಕ್ಕಂತಹ ಉತ್ಸವ. ಇಂತಹ ಉತ್ಸವ ಸಂದರ್ಭದಲ್ಲಿ ಭಕ್ತರೆಲ್ಲರೂ ಕೂಡ ಕೂಡಿಕೊಂಡು ಆ ಭಗವಂತನ ವೇಷಧಾರಣೆಯನ್ನು ಮಾಡಿಕೊಂಡು ಕೆಲವರು ವಿಶೇಷವಾದ ರೀತಿಯಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾರೆ, ಮತ್ತು ಕೆಲವರು ಭರತನಾಟ್ಯವನ್ನು ಮಾಡ್ತಾ ಇರತಕ್ಕಂಥವರು, ಮತ್ತು ಕೆಲವರು ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡಲಿಕ್ಕೆ ಸಂಸಿದ್ಧರಾಗ್ತಾ ಇರುವಂಥವರು, ಮತ್ತು ಕೆಲವರು ವೇದ ಪಾರಾಯಣವನ್ನು ಮಾಡ್ತಾ ಇರುವಂಥವರು. ಹೀಗೆ ವಿಧವಾದ ರೀತಿಯಲ್ಲಿ ಭಗವಂತನನ್ನು ಸೇವಿಸುವಂತಹ ಭಕ್ತರ ಸಮೂಹವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ಸರ್ವಶ್ರೇಷ್ಠವಾಗಿರತಕ್ಕಂತಹ ಶ್ರೀರಾಮಚಂದ್ರನ ದಿವ್ಯವಾದಂತಹ ಉತ್ಸವ ನಡೀತಾ ಇದೆ. ವಾರ್ಷಿಕ ಬ್ರಹ್ಮೋತ್ಸವ, ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಟ್ಟು ಮಾಡ್ತಾ ಇರತಕ್ಕಂತಹ ಉತ್ಸವ. ಇಂತಹ ಉತ್ಸವದಲ್ಲಿ ಸರ್ವಶ್ರೇಷ್ಠವಾದಂತಹ ವಾಹನ ಗರುಡ ವಾಹನ. ಆ ಗರುಡ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಆ ಸ್ವಾಮಿ ಬರ್ತಾ ಇರುವಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ, ಆಶ್ರಯಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆ ಸ್ವಾಮಿಯಲ್ಲಿ ಇರಿಸ್ತಾ ಇದ್ದೇವೆ. ಆ ಸ್ವಾಮಿ ಅದನ್ನು ಪಡೆದುಕೊಂಡು ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿಕ್ಕಾಗಿ ಸಂಸಿದ್ಧನಾಗಿದ್ದಾನೆ. ಮಂಗಳಂ ಭಗವಾನ್ ವಿಷ್ಣುರ್ಮಂಗಳಂ ಮಧುಸೂದನಃ ಮಂಗಳಂ ಪುಂಡರೀಕಾಕ್ಷೋ ಮಂಗಳಂ ಗರುಡಧ್ವಜ ಎಂಬುದಾಗಿ ಗರುಡಧ್ವಜನಾದಂತಹ ಆ ಕೋದಂಡರಾಮಸ್ವಾಮಿಗೆ ಮಂಗಳವನ್ನು ನಾವೆಲ್ಲರೂ ಪಾಡತಕ್ಕಂಥವರಾಗ್ತಾ ಇದ್ದೇವೆ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವಭೂಮಿಯ ರಾಜನಾದಂಥವನು ಸ್ವಾಮಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವ ಕೋದಂಡಪಾಣಿ. ಅಂತಹ ಆ ಸಾರ್ವಭೌಮನಾದಂತಹ ಶ್ರೀರಾಮಚಂದ್ರನಿಗೆ ಮಂಗಳವನ್ನು ನಾವೆಲ್ಲರೂ ಕೂಡ ಪಾಡತಕ್ಕಂಥವರಾಗ್ತಾ ಇದ್ದೇವೆ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾನಗರೀಪತೆ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಳಂ. ಭಾಗ್ಯದ ಪರಿಪಾಕವೇ ಸ್ವಾಮಿ ಶ್ರೀರಾಮಚಂದ್ರ. ಭವ್ಯವಾಗಿರ್ತಕ್ಕಂತಹ ರೂಪ ಆ ಭಗವಂತನದ್ದು. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಚಂದ್ರಾಯ ಮಂಗಳಂ. ಸಮಸ್ತ ಲೋಕವನ್ನು ಆನಂದಿಸಿದ್ದಾನಂತೆ, ಪಿತೃಭಕ್ತಿಯನ್ನು ತೋರಿದ್ದಾನೆ. ತಮ್ಮಂದಿರಿಂದ ಕೂಡಿಕೊಂಡು ಲೋಕವನ್ನೆಲ್ಲವನ್ನು ಕೂಡ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಶಾಸನ ಮಾಡಿ ಆಡಳಿತವನ್ನು ಮಾಡಿ ಎಲ್ಲರಿಗೆ ಆನಂದವನ್ನು ಉಂಟು ಮಾಡಿದ್ದಾನೆ. ಅಂತಹ
ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ದಿವ್ಯವಾಗಿರ್ತಕ್ಕಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಕಾರ್ಯಕ್ರಮವಾಗಿದೆ. ಕಂಜಾತಪತ್ರಾಯತಲೋಚನಾಯ ಕರ್ಣಾವತಂಸೋಜ್ವಲಕುಂಡಲಾಯ ಕಾರುಣ್ಯಪಾತ್ರಾಯ ಸುವಂಶಜಾಯ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ಲಕ್ಷ್ಮಣ ಸಹಿತನಾದಂತಹ ರಾಮನಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಭಕ್ತರಾದ ನಾವೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದೇವೆ. ಒಳ್ಳೆಯ ಅದ್ಭುತವಾದಂತಹ ಸೂರ್ಯವಂಶ, ಆ ಸೂರ್ಯವಂಶದಲ್ಲಿ ಬಂದಿರತಕ್ಕಂಥವನು ಎಲ್ಲರ ಕರುಣೆಗೆ ತಾನು ಆಶ್ರಯನಾಗಿ ಎಲ್ಲರಿಗೂ ಕೂಡ ತನ್ನ ಕರುಣಾಪೂರ್ಣವಾದಂತಹ ದೃಷ್ಟಿಯನ್ನು ಬೀರಿ ಎಲ್ಲರನ್ನು ಅನುಗ್ರಹಿಸ್ತಾ ಇರತಕ್ಕಂಥವನು, ಕಾರುಣ್ಯ ಪಾತ್ರನಾಗಿರ್ತಕ್ಕಂಥವನು. ಕರ್ಣಾವತಂಸೋಜ್ವಲಕುಂಡಲಾಯ, ಕಿವಿಯಲ್ಲಿ ಉದ್ದವಾಗಿರ್ತಕ್ಕಂತಹ ಕುಂಡಲವನ್ನು ಧರಿಸಿದಂಥವನಾಗಿದ್ದಾನೆ. ಕಮಲದಂತೆ ಅಗಾಲವಾಗಿರ್ತಕ್ಕಂತಹ, ಕಮಲದ ಪತ್ರದಂತೆ ಅಗಾಲವಾಗಿರ್ತಕ್ಕಂತಹ ಕಣ್ಗಳುಳ್ಳಂಥವನಾಗಿದ್ದಾನೆ ಶ್ರೀರಾಮಚಂದ್ರ. ಅಂತಹ ಕೋದಂಡ ಪಾಣಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ, ಗರುಡವಾಹನ ಸೇವೆಯನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ವಿದ್ಯುನ್ನಿಭಾಂಬೋಧ ಸುವಿಗ್ರಹಾಯ ವಿದ್ಯಾಧರೈ ಸಂಸ್ತುತ ಸದ್ಗುಣಾಯ ವೀರಾವತಾರಾಯ ವಿರೋಧಿ ಹಂತ್ರೇ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ಯಾವಾಗಲೂ ಕೂಡ ವಿದ್ಯಾಧರರು ಮೊದಲಾದಂತಹ ಅವರಿಂದ ಸಂಸ್ತುತ ಸದ್ಗುಣಾಯ, ಈ ಭಗವಂತನ ಶ್ರೀರಾಮಚಂದ್ರನ ಗುಣಗಳನ್ನು ಗಾನ ಮಾಡ್ತಾ ಇರ್ತಾರಂತೆ. ಹಾಗೆ ವಿದ್ಯಾಧರಾದಿಗಳಿಂದ ಗಾನ ಮಾಡಲ್ಪಡತಕ್ಕಂತಹ ಸದ್ಗುಣಗಳ ನಿಧಿಯಾದಂತಹ ಶ್ರೀರಾಮಚಂದ್ರ, ಇದೋ ನಿನಗೆ ಅನಂತ ಅನಂತ ನಮಸ್ಕಾರಗಳು ಎಂಬುದಾಗಿ ಭಕ್ತರಾದ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿರೋಧಿಗಳನ್ನು ನಾಶ ಮಾಡತಕ್ಕಂಥವನು, ಶತ್ರುಗಳನ್ನು ನಾಶ ಮಾಡತಕ್ಕಂಥವನು. ಹೊರಗಡೆ ಕಾಣುವಂತಹ ಶತ್ರುಗಳು ಮಾತ್ರ ಅಲ್ಲ, ಒಳಗಡೆ ಇರತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಕೂಡ ದೂರ ಮಾಡತಕ್ಕಂಥವನು. ಅದಕ್ಕಾಗಿ ಅವನನ್ನು ವಿರೋಧಿ ಹಂತ ಅಂತ ಹೇಳ್ತಾ ಇದ್ದಾರೆ. ವೀರಾವತಾರಾಯ, ತನ್ನ ವೀರತ್ವವನ್ನು ತೋರಿಸಿಕೊಡುವಂತಹ ಅವತಾರವೇ ತಾನು ಮಹಾವೀರ ಅನ್ನತಕ್ಕಂತಹ ಒಂದು ಅವತಾರ, ಅದೇ ಈ ರಾಮಾವತಾರ. ಅದಕ್ಕಾಗಿಯೇ ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ. ಆ ಸ್ವಾಮಿಯ ಬಾಣವನ್ನು ಧರಿಸುವ ವಿಷಯದಲ್ಲಿ ಯಾರೂ ಕೂಡ ಸಮರ್ಥರಲ್ಲ ಅಂತೆ. ಅಂತಹ ಅಸಾಮರ್ಥ್ಯ ಅಂದರೆ ಎಲ್ಲರಲ್ಲಿಯೂ ಕೂಡ ಅಸಾಮರ್ಥ್ಯವನ್ನು ಉಂಟು ಮಾಡತಕ್ಕಂತಹ ಶಕ್ತಿ ಆ ಭಗವಂತನ ಸಾಮರ್ಥ್ಯ ಅದು. ಆದ್ದರಿಂದ ಅಚಿಂತ್ಯ ಅದ್ಭುತವಾದ ಶಕ್ತಿಗಳ ನಿಧಾನವಾಗಿರ್ತಕ್ಕಂಥವನು ಆ ಸ್ವಾಮಿ ಶ್ರೀರಾಮಚಂದ್ರ. ಸಂಸಕ್ತ ದಿವ್ಯಾಯುಧ ಕಾರ್ಮುಕಾಯ ಸಮುದ್ರಗರ್ವಾಪಹರಾಯುಧಾಯ ಸುಗ್ರೀವಮಿತ್ರಾಯ ಸುರಾರಿಹಂತ್ರೇ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ಸುಗ್ರೀವನಿಗೆ ಮಿತ್ರನಾಗಿದ್ದಾನೆ. ಸುರರಗಳ ರಿಪುವಾದಂತಹ ದೈತ್ಯರು, ಆ ದೈತ್ಯರನ್ನು ನಾಶ ಮಾಡಿರ್ತಕ್ಕಂಥವನು. ಸಮುದ್ರದಲ್ಲಿ ಸಮುದ್ರ ರಾಜನ ಗರ್ವ ಏನಿದೆ ಅದನ್ನು ದೂರ ಮಾಡಿರ್ತಕ್ಕಂಥವನು. ಅಷ್ಟೇ ಅಲ್ಲ, ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಸೇತುಬಂಧನವನ್ನು ಮಾಡಿ ಲಂಕೆಗೆ ಹೋಗಿ ಅಲ್ಲಿ ರಾವಣನನ್ನು ಕೊಂದು ಕುಂಭಕರ್ಣನನ್ನು ಕೊಂದು ಭಕ್ತರಿಗೆ ನೀಡಿರ್ತಕ್ಕಂತಹ ಆಶ್ವಾಸನೆ ಏನಿದೆ, ನಾನೇ ನಿಮ್ಮನ್ನು ಸಂಹಾರ ಮಾಡಿ ನನ್ನ ಲೋಕಕ್ಕೆ ಆದಷ್ಟು ಬೇಗ ಕರೆದುಕೊಳ್ತೇನೆ, ಬರಮಾಡಿಕೊಳ್ತೇನೆ ಅಂತ ಏನು ವರವನ್ನು ಕೊಟ್ಟಿದ್ದನು ಜಯ ವಿಜಯರಿಗೆ, ಆ ವರವನ್ನು ಸತ್ಯ ಮಾಡಿರ್ತಕ್ಕಂಥವನು. ಸತ್ಯಂ ವಿಧಾತುಂ ವಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ. ಸ್ವಾಮಿ ಎಲ್ಲೆಡೆಯಲ್ಲೂ ಕೂಡ ಇರತಕ್ಕಂಥವನಾಗಿದ್ದಾನೆ. ಭೃತ್ಯರಿಗೆ ಕೊಟ್ಟ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಹೇಗೆ ಬೇಕಾದರೂ ಏನಾದರೂ ಕೂಡ ಅವತಾರವನ್ನು ಪಡೆಯಲಿಕ್ಕೆ ಸಂಸಿದ್ಧನಾದಂಥವನು. ಆ ನಿಟ್ಟಿನಲ್ಲಿ
ರಾಮಾವತಾರ ಕುಂಭಕರ್ಣ ರಾವಣರನ್ನು ಸಂಹಾರ ಮಾಡಲಿಕ್ಕಾಗಿ ಭಕ್ತರಿಗೆ ಕೊಟ್ಟಿರತಕ್ಕಂತಹ ಜಯ ವಿಜಯರಿಗೆ ಕೊಟ್ಟಿರತಕ್ಕಂತಹ ಮಾತನ್ನು ಉಳಿಸಲಿಕ್ಕಾಗಿ ಆ ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಬ್ರಹ್ಮದೇವರಿಂದ ಏನು ವರಗಳನ್ನು ಪಡೆದಿದ್ದರೋ ಆ ಬ್ರಹ್ಮದೇವರ ವರವನ್ನು ಸತ್ಯ ಮಾಡಲಿಕ್ಕಾಗಿ ಶ್ರೀರಾಮ ಅವತಾರವನ್ನು ಪಡೆದಂಥವನಾಗಿದ್ದಾನೆ. ಅಂತಹ ಶ್ರೀರಾಮಚಂದ್ರ ಗರುಡಾದಿರೂಢನಾಗಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇದ್ದಾನೆ. ಪೀತಾಂಬರಾಲಂಕೃತ ಮಧ್ಯಕಾಯ ಪಿತಾಮಹೇಂದ್ರಾಮರವಂದಿತಾಯ ಪಿತ್ರೆ ಸ್ವಭಕ್ತಸ್ಯ ಜನಸ್ಯ ಮಾತ್ರೇ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ನಮೋ ನಮಸ್ತೆಖಿಲಪೂಜಿತಾಯ ನಮೋ ನಮಶ್ಚಂದ್ರನಿಭಾನನಾಯ ನಮೋ ನಮಸ್ತೆ ರಘುವಂಶಜಾಯ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ. ಲಕ್ಷ್ಮಣ ಸಹಿತನಾದ ರಾಮನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಕ್ಕಂಥದ್ದು ಸೀತಾ ಸಹಿತನಾದಂಥವನಿಗೆ ಗರುಡಾದಿರೂಢನಾದಂಥವನಿಗೆ. ಹರೇ ಶ್ರೀನಿವಾಸ. ಅವನೀತನಯ ಸೇವಿತ ಚರಣ ಇನಕುಲ ತಿಲಕ ಹೇ ವಿಶ್ವಂಭರ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ ಬ್ರಹ್ಮಾಂಡ ಮೂರ್ತಿ ಭುವನೈಕ ರಾಮ ದಶರಥ ನಂದನ ಅಯೋಧ್ಯ ಧಾಮ ಕೌಸಲ್ಯ ಮಾತಾ ಸುಪುತ್ರ ರಾಮ ಆನಂದ ಬಾಲ ಶ್ರೀರಾಮಚಂದ್ರ ವಿಶ್ವಾಮಿತ್ರ ಪ್ರಿಯತಮ ರಾಮ ತಾಟಕ ಘಾತಕ ತಾರಕ ರಾಮ ಮಾರೀಚಾದಿನಿ ಪಾತಕ ರಾಮ ಕೌಶಿಕ ಯಜ್ಞ ಸಂರಕ್ಷಕ ರಾಮ ಅಹಲ್ಯ ಶಾಪ ವಿಮೋಚಕ ರಾಮ ಗೌತಮ ಮುನಿ ಸಂಪೂಜಿತ ರಾಮ ಸುರಮುನಿ ವರಗಣ ಸಂಸ್ಥುತ ರಾಮ ಸೌಂದರ್ಯ ನೇತ್ರ ಸುಂದರ ರಾಮ ಮಿಥಿಲಾಪುರ ಜನ ಮೋಹಕ ರಾಮ ವೈದೇಹಿ ಮಾನಸ ರಂಜಕ ರಾಮ ತ್ರಯಂಬಕಾರ್ಮುಕ ಭಂಜಕ ರಾಮ ಸೀತಾರ್ಪಿತವರ ಮಾಲಿಕ ರಾಮ ಭಾರ್ಗವದರ್ಪ ವಿನಾಶಕ ರಾಮ ಅಯೋಧ್ಯ ಪಾಲಕ ಅಗಣಿತ ನಾಮ ಅವನೀತನಯ ಕಾಮಿತ ರಾಮ ಪಿತೃವಾಕ್ಯ ಪರಿಪಾಲಕ ರಾಮ Bye.
ಅಹದಿದ್ದರುಳ ರಾಮಚಂದ್ರ ರಾಮಭದ್ರ ರಘುವೀರ ಮಹಿಮ ತಿಳಿಸೇರ ನೇಟಿವಾರು ರಾಮಚಂದ್ರ ರಾಮಭದ್ರ ರಘುವೀರ ನೀ ಮಹಿಮ ತಿಳಿಸೇರ ನೇಟಿವಾರು ರಾಮಚಂದ್ರ ರಾಮಭದ್ರ ರಘುವೀರ ಹರಯ ಜಟಾಯೂನ ಕಟ್ಟೆ ಮೋಕ್ಷಮಿಚ್ಚಿತಿವಿ ಹರುನಿ ವಿಲ್ಲು ವಿರಿಚಿ ಅಲರಿತಿವಿ ఇరవై రాతికి ప్రాణమిచ్చితి వింతటి నిన్ను నరుడంటా నుండిరిగా నాటివారు రామచంద్ర రామభద్ర రఘువీర నీ మహిమ తెలిసేరా నేటివారు
ರಾಮಚಂದ್ರ ರಾಮಭದ್ರ ರಘುವೀರ నెమ్మది సరయువులో నించితి వైకుంఠము పమ్మి మారుతికి బ్రహ్మ పట్టమిచ్చితివి. నెమ్మది సరయులో నించితి వైకుంఠము పమ్మి మారుతికి బ్రహ్మ పట్టమిచ్చితివి. దుమ్ములుగా రాక్షసుల తుత్తుమురు చేసితివి. నమ్మిరిగా రాజవంట నాటివారు. దుమ్ములుగా రాక్షసుల తుత్తుమురు చేసేతివి. నమ్మిరిగా రాజవంట నాటివారు. రామచంద్ర రామభద్ర రఘువీర నీ మహిమ తెలిసేరా నేటివారు. రామచంద్ర రామభద్ర రఘువీర ఎందును చెడని పట్టమిచ్చితి విభీషణునికి అంది పరశురాముని అంగవించితి. ఎందును చెడని పట్టమిచ్చితి విభీషణునికి అంది పరశురాముని అంగవించితి. ఇందునే శ్రీ వెంకటేశ ఎరుగక దశరథ నందనుడే ఎదిరిగా నాటివారు. ఇందునే శ్రీ వెంకటేశ ఎరుగక దశరథ నందనుడే ఎనిరిగా నాటివారు. రామచంద్ర రామభద్ర రఘువీర నీ మహిమ తెలిసేరా నేటివారు. రామచంద్ర రామభద్ర రఘువీర రామచంద్ర 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 రఘువీర రామచంద్ర 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 రఘువీర. విశుద్ధం పరం సచ్చిదానందరూపం గుణాధారమాధారహీనం వరేణ్యం మహాంతం విభాంతం గుహాంతం గుణాంతం సుఖాంతం స్వయం ధామ రామం ಪ್ರಪದ್ಯೆ. ಶ್ರೀರಾಮಚಂದ್ರನನ್ನ ಭಕ್ತರಾದ ನಾವೆಲ್ಲರೂ ಕೂಡ ಸೇವಿಸ್ತಾ ಇದ್ದೇವೆ. ಶ್ರೀರಾಮಚಂದ್ರನೇ ಸುಖಾಂತನಾದಂಥವನು, ಸುಖಕ್ಕೆ ಆಶ್ರಯವನ್ನು ನೀಡಿರ್ತಕ್ಕಂಥವನು, ಮಹಾತ್ಮನು, ವಿರಾಜಿಸುವಂತಹವನು, ನಮ್ಮ ಹೃದಯ ಮಂದಿರದಲ್ಲಿ ವಾಸ ಮಾಡತಕ್ಕಂಥವನು, ಗುಣಗಳಿಗೆಲ್ಲ ಆಶ್ರಯವಾದಂಥವನು, ಆ ಗುಣಾಧಾರನಾದಂಥವನು, ಆಧಾರ ಅವನಿಗೆ ಇನ್ನೇನು ಆಧಾರ ಇಲ್ಲ, ಅವನೇ ಎಲ್ಲದಕ್ಕೂ ಕೂಡ ಆಧಾರನಾಗಿದ್ದಾನೆ. ಅಂತಹ ವಿಶುದ್ಧನಾದ ಸರ್ವೋತ್ತಮನಾದಂತಹ ಸಚ್ಚಿದಾನಂದ ರೂಪನಾದಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಗರುಡಾಧಿರೂಢನಾದಂತಹ ಆ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ವಿಧ ವಿಧವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರುವ ಭಕ್ತ ಮಹಾಶಯರನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ರಾಮನಲ್ಲಿ ವಿಶೇಷವಾಗಿರ್ತಕ್ಕಂತಹ ಆದರವನ್ನು ತೋರಿಸುತ್ತಾ ಭಕ್ತರು ರಾಮನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹದ್ದು.
ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಗರುಡಾಧಿರೂಢನಾಗಿ ಇಂದು ರಾತ್ರಿಯ ವೇಳೆ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ತನ್ನ ಮುಖಾರವಿಂದವನ್ನು ನಮ್ಮೆಲ್ಲರ ಮೇಲೆ ತನ್ನ ಮುಗುಳ್ನಗೆಯನ್ನು ತೋರಿಸುತ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಧ್ಯಾಯೇದಾಜಾನುಬಾಹುಂ ಧೃತ ಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋ ವಸಾನಂ ನವ ಕಮಲದಳ ಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾ ಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾ ಅಲಂಕಾರದೀಪ್ತಂ ದಧತ ಮುರುಜಟಾ ಮಂಡಲಂ ರಾಮಚಂದ್ರಂ ಶ್ರೀರಾಮಚಂದ್ರಾಯ ನಮಃ. ಕೋದಂಡ ರಾಮಸ್ವಾಮಿನೇ ನಮೋ ನಮಃ. ಸ್ವಾಮಿಯ ದಿವ್ಯವಾದಂತಹ ಗರುಡವಾಹನ ಸೇವೆಯನ್ನು ನೋಡಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗಿದ್ದೇವೆ. ಆ ಭಗವಂತನ ಪರಮಾನುಗ್ರಹ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ. ನಮ್ಮೆಲ್ಲರನ್ನ ತನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತಾ ನಮ್ಮಿಂದ ವಿಶೇಷವಾದ ಸಾಧನೆಯನ್ನು ಮಾಡಿಸಲಿ ಆ ಭಗವಂತ ಕೋದಂಡ ಪಾಣಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಉತ್ಸವವಾಗಿದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನನ್ನು ಆಶ್ರಯಿಸಿದ್ದೇವೆ. ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ತಾ ಇದ್ದೇವೆ. ವಿಧ ವಿಧವಾದಂತಹ ನಾಟ್ಯ ಭಂಗಿಮಗಳನ್ನು ನೋಡ್ತಾ ಇದ್ದೇವೆ. ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಯನ್ನಿರೆಂಬೋ ಕಾಗದ ಬಂದಿದೆ. ಆ ಭಗವಂತ ನಮಗೆ ತಿಳಿಸಿದ್ದಾನೆ. ಆ ರೀತಿಯಾದಂತಹ ಕಾಗದವನ್ನು ನಾವು ಓದಿಕೊಂಡು ಆ ರೀತಿಯಾದ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಕೃತಕೃತ್ಯರಾಗೋಣ. ಆ ಭಗವಂತ ವಿಶೇಷವಾದಂತಹ ಅನುಗ್ರಹ ಉಳ್ಳಂಥವನಾಗಿದ್ದಾನೆ ನಮ್ಮೆಲ್ಲರ ಮೇಲೆ. ಅಂತಹ ಆ ಸ್ವಾಮಿಯ ಪರಮಾನುಗ್ರಹ ಸರ್ವದಾ ಹೀಗೆ ಇರಲಿ. ದೇಶ ವಿದೇಶಗಳಿಂದ ಭಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಬಂದ ಆ ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತಾ ಇದ್ದಾನೆ. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತಮ್ಮ ತಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಅಂಥವರ ಅಭೀಷ್ಟಗಳನ್ನು ಕೂಡ ಪೂರ್ಣ ಮಾಡತಕ್ಕಂಥವನು. ಆರಾಮ ಕಲ್ಪವೃಕ್ಷಾಣಾಂ ವಿರಾಮ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮ ಶ್ರೀಮಾನ್ ಸನಃ ಪ್ರಭು. ಆ ಜ್ಞಾನಾದಿ ಸಂಪದ್ಯುಕ್ತನಾದಂತಹ ಸ್ವಾಮಿ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೆ ಪ್ರಭುವಾಗಿದ್ದಾನೆ. ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ಆರಾಮನಾಗಿದ್ದಾನೆ, ಉಪವನವಾಗಿದ್ದಾನಂತೆ. ಕಲ್ಪವೃಕ್ಷಗಳಿಗೆ ಉಪವನ ಉದ್ಯಾನವನವಾಗಿದ್ದಾನೆ ಶ್ರೀರಾಮಚಂದ್ರ. ಎಲ್ಲ ಆಪತ್ತುಗಳಿಗೆ ವಿರಾಮನಾಗಿದ್ದಾನೆ, ನಾಶ ಮಾಡ್ತಕ್ಕಂಥವನು. ಅಲ್ಲಿಗೆ ನಿಂತು ಹೋಗ್ತವೆ ಎಲ್ಲ ಆಪತ್ತುಗಳು. ಆ ಭಗವಂತನ ನಾಮಸ್ಮರಣೆ ಮಾಡಿದ್ದು ಅಂತಾದರೆ ನಮ್ಮ ಜೀವನದಲ್ಲಿ ಆಪತ್ತು ಅನ್ನುವಂಥದ್ದು ಬರುವುದಿಲ್ಲ. ಅದಕ್ಕೆಲ್ಲ ಪೂರ್ಣ ವಿರಾಮದಂತೆ ಆ ಸ್ವಾಮಿ ಲೋಕಕ್ಕೆಲ್ಲ ಅಭಿರಾಮನಾಗಿ ಲೋಕಾಭಿರಾಮನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಅಂತಹ ಲೋಕಾಭಿರಾಮನಾದ ಶ್ರೀರಾಮನಿಗೆ ಭೂಯೋ ಭೂಯೋ ನಮಾಮ್ಯಹಂ ಎಂಬುದಾಗಿ ನಮಸ್ಕಾರಗಳನ್ನು ಸಲ್ಲಿಸೋಣ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ವೈಭವೋಪೇತವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಅದನ್ನು ನೋಡುವ ಭಾಗ್ಯ ಇದೋ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಇಂತಹ ಅದ್ಭುತವಾದಂತಹ ಉತ್ಸವದಲ್ಲಿ ನಾವು ಮಾತ್ರ ಪಾಲ್ಗೊಳ್ಳುವುದಲ್ಲ, ನಮ್ಮ ಬಂಧು ಬಾಂಧವರನ್ನು ಪಾಲ್ಗೊಳ್ಳುವಂತೆ ಮಾಡೋಣ. ರಾಮೋ ದಾಶರಥಿಶೂರೋ ಲಕ್ಷ್ಮಣಾನುಚರೋ ಬಲಿ ಕಾಕುತ್ಸಃ ಪುರುಷಃ ಪೂರ್ಣಃ ಕೌಸಲ್ಯೇಯೋ ರಘೂತ್ತಮಃ ವೇದಾಂತವೇದ್ಯೋ ಯಜ್ಞೇಶಃ ಪುರಾಣ ಪುರುಷೋತ್ತಮಃ ಜಾನಕಿ ವಲ್ಲಭ ಶ್ರೀಮಾನ್ ಅಪ್ರಮೇಯ ಪರಾಕ್ರಮಃ. ಅಪ್ರಮೇಯನಾಗಿದ್ದಾನೆ, ವಿಶೇಷವಾದ ಪರಾಕ್ರಮವುಳ್ಳಂಥವನು. ಇಂತಹ ಆ ಸ್ವಾಮಿಯ ಗುಣಗಳನ್ನು ಗಾನ ಮಾಡಿದ್ದು ಅಂತಾದರೆ ನಾವೆಲ್ಲರೂ ಕೂಡ ಧನ್ಯರಾಗ್ತೇವೆ. ರಾಮಂ ದೂರ್ವಾದಲಶ್ಯಾಮಂ ಪದ್ಮಾಕ್ಷಂ ಪೀತವಾಸಸಂ ಸ್ತುವಂತಿ ನಾಮಭಿರ್ದಿವ್ಯೈಃ ನತೆ ಸಂಸಾರಿಣೋ ನರಃ. ಅವರೆಲ್ಲರೂ ಕೂಡ ಆ ಸಂಸಾರದಿಂದ ದಾಟಿದಂಥವರಾಗ್ತಾರಂತೆ. ಸಂಸಾರ ಸಾಗರವನ್ನು ಸುಲಭವಾಗಿ ದಾಟುವಂಥವರಾಗ್ತಾರೆ. ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಸೀತಾಪತಿಂ ಸುಂದರಂ ಕಾಕುತ್ಸ್ಥಂ ಕರುಣಾರ್ಣವಂ ಗುಣನಿಧಿಂ ವಿಪ್ರಪ್ರಿಯಂ ಧಾರ್ಮಿಕಂ ರಾಜೇಂದ್ರಂ ಸತ್ಯಸಂಧಂ ದಶರಥತನಯಂ ಶ್ಯಾಮಲಂ ಶಾಂತಮೂರ್ತಿಂ ವಂದೇ ಲೋಕಾಭಿರಾಮಂ ರಘುಕುಲತಿಲಕಂ ರಾಘವಂ ರಾವಣಾರಿಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ
ಸೀತಾಯಾಃ ಪತಯೇ ನಮಃ. ರಾಮನಾಗಿದ್ದಾನೆ, ರಾಮಭದ್ರನಾಗಿದ್ದಾನೆ, ಅವನೇ ಮಂಗಳ ಸ್ವರೂಪ, ಅವನೇ ತನ್ನ ಶೀತ ಕಿರಣಗಳಿಂದ ಕೃಪಾಪೂರ್ಣವಾದಂತಹ ಆ ದೃಷ್ಟಿಯನ್ನು ಬೀರುವುದರ ಮುಖಾಂತರ ರಾಮಚಂದ್ರನಾಗಿದ್ದಾನೆ. ಎಲ್ಲದಕ್ಕೂ ಕೂಡ ಸೃಷ್ಟಿಕರ್ತನಾದಂತಹವನು ರಾಮ. ನಮ್ಮೆಲ್ಲರಲ್ಲಿಯೂ ಕೂಡ ವಿಧ ವಿಧವಾಗಿರ್ತಕ್ಕಂತಹ ಉತ್ಸಾಹವನ್ನು ಉಂಟು ಮಾಡತಕ್ಕಂಥವನು ರಘುನಾಥ. ಅಂತಹ ಸೀತಾಪತಿಯನ್ನು ಆಶ್ರಯಿಸಿ ಕೃತಕೃತ್ಯರಾಗೋಣ. ತದಾ ಪ್ರಿಯಮವಿವಾದೋಸ್ಯಾಂ ನರೋ ಯತ್ರ ದೇವಯವೋ ಮದಂತಿ ರುಕ್ರಮಸ್ಯ ದೈಬಂಧುರಿತ್ತ ವಿಷ್ಣೋ ಪದೇ ಪರಮೇ ಮಧ್ವ ಉತ್ಸಹ ಪ್ರದದ್ವಿಷ್ಣುಸ್ತಪದೇ ವೀರ್ಯಾಯ ಮೃಗೋ ನ ಭೀಮಃ ಕುಚರೋ ಗಿರಿಷ್ಟಾಃ ಯಸ್ಯೋರ್ಷು ತ್ರಿಷು ವಿಕ್ರಮಣೇಷು ಅಧಿಕ್ಷಯಂತಿ ಭುವನಾನಿ ವಿಶ್ವಾ ಪರಮಾತ್ರಯಾ ಧನವಾ ವೃಧಾನ ಸೇದುಹೋತಾಸೋ ಅಧ್ವರಾನ್ ಸರತೋನ್ ಕಲ್ಪಯಾತಿ ಯದ್ವಾಹಿಷ್ಟಂ ತದಗ್ನೇ ವಿಭಾವಸೋ ಮಹಿಷೇವತ್ಪದ್ರಯಸ್ತದ್ವಾಜಾ ಉದೀರತೆ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿಭಿರತಿ ದುರ್ಗಾಣಿ ವಿಶ್ವಾ ಪೋಶ್ಚ ಪೃಥ್ವೀ ಬಹುಲಾನ ಉರ್ವೀ ಭವಾತೋ ಕಾಯತನಯಾ ಯಶಿಂಗ್ಯೋಃ ತ್ವಮಗ್ನೇ ವ್ರತವಾ ಅಸಿ ದೇವ ಆಮರ್ತೆಶ್ವ ತ್ವಂ ಯಜ್ಞೇಶ್ವೀಡ್ಯಃ ಯದ್ವಾ ವಯಂ ಪ್ರಮಿನಾಮ ವ್ರತಾನಿ ವಿದುಷಾನ್ ದೇವಾ ಅವಿದುಷ್ಟರಾಸಃ ಅಗ್ನಿಷ್ಟದ್ವಿಶ್ವಮಾಪೃಣಾತಿ ವಿದ್ವಾನ್ ಯೇಭಿರ್ದೇವಾಗುಂ ಋತುಭಿಃ ಕಲ್ಪಯಾತಿ. రాముడు రాఘవుడు రవికులుడితడు, రాముడు రాఘవుడు రవికులుడితడు, భూమి జగపతి అయిన పురుష నిధానము. రాముడు రాఘవుడు రవికులుడితడు, భూమి జగపతిన పురుష నిధానము. రాముడు రాఘవుడు రవికులుడితడు. హరయపుత్ర కామేష్ఠియందు పరమానమున, హరయపుత్ర కామేష్ఠియందు పరమానమున, పరగజనించిన పరబ్రహ్మము. హరయపుత్ర కామేష్ఠియందు పరమానమున, పరగజనించిన పరబ్రహ్మము. సురల రక్షింపగ అసురుల శిక్షింపగ, సురల రక్షింపగ అసురుల శిక్షింపగ, తిరమై ఉదయించిన దివ్య తేజము. తిరమై ఉదయించిన దివ్య తేజము, తిరమై ఉదయించిన దివ్య తేజము. రాముడు రాఘవుడు రవికులుడితడు, భూమి జగపతి అయిన పురుష నిధానము. రాముడు రాఘవుడు రవికులుడితడు.
విజ్ఞాన శాస్త్రములందు వేదాంతములయందు విజ్ఞాన శాస్త్రములందు పాదుకొన పలికేటి పరమార్థము వేదాంతములయందు విజ్ఞాన శాస్త్రములందు పాదుకొన పలికేటి పరమార్థము పోదితో శ్రీ వెంకటాద్రి పొంచి విజయనగరాన పోదితో శ్రీ వెంకటాద్రి పొంచి విజయనగరాన పోదితో శ్రీ వెంకటాద్రి పొంచి విజయనగరాన ఆదికి అనాది అయిన అర్చావతారము ఆదికి అనాది అయిన అర్చావతారము ఆదికి అనాది అయిన అర్చావతారము రాముడు రాఘవుడు రవికులుడితడు భూమి జగుపతి అయిన పురుష నిధానము రాముడు రాఘవుడు రవికులుడి ರಾಮುಡು ರಾಘವುಡು ರಘುಕುಲ ಇತಡು ಎನ್ನುವ ರೀತಿಯಲ್ಲಿ ರಾಮನನ್ನು ವರ್ಣಿಸುತ್ತಾ ರಾಮನನ್ನು ಕೊಂಡಾಡುತ್ತಾ ಅದ್ಭುತವಾದ ರೀತಿಯಲ್ಲಿ ಭಕ್ತರೆಲ್ಲರೂ ಕೂಡ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು, ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗ್ತಾ ಇರುವಂತಹದ್ದು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಗರುಡವಾಹನ ಸೇವೆಯ ವೈಭವವನ್ನು ನೋಡ್ತಕ್ಕಂಥವರಾಗ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ. ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ. ಆ ರಾಮನು ಲೋಕಾಭಿರಾಮನಾಗಿದ್ದಾನೆ. ಎಲ್ಲರಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಉತ್ಸಾಹವನ್ನು ತಂದುಕೊಡತಕ್ಕಂಥವರಾಗ್ತಾ ಇದ್ದಾನೆ. ಅಂತಹ ರಾಮನಲ್ಲಿ ನಮ್ಮ ಸರ್ವದಾ ಭಕ್ತಿ ಅನ್ನತಕ್ಕಂತಹದ್ದು ಇರಲಿ. ಶ್ರೀರಾಮ ನಮ್ಮೆಲ್ಲರ ರಕ್ಷಕನಾಗಿರಲಿ ಎಂಬುದಾಗಿ ನಾವು ಆ ಭಗವಂತನಲ್ಲಿಯೇ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಆ ಭಗವಂತ ಅದ್ಭುತವಾಗಿರತಕ್ಕಂತಹ ಲೀಲೆಗಳುಳ್ಳಂಥವನು, ಯಾರಿಂದಲೂ ಕೂಡ ಹೀಗೆ ಎಂಬುದಾಗಿ ಊಹೆ ಮಾಡಲಿಕ್ಕಾಗದೇ ಇರತಕ್ಕಂತಹ ಅದ್ಭುತವಾದ ಅಚಿಂತ್ಯವಾದಂತಹ ಶಕ್ತಿಗಳಿಗೆ ನಿಧಾನವಾಗಿದ್ದಾನೆ. ಆ ಸ್ವಾಮಿ ಲೋಕಾಭಿರಾಮನಾಗಿದ್ದಾನೆ, ರಣರಂಗ ಧೀರನಾಗಿದ್ದಾನೆ, ರಾಜೀವನೇತ್ರ ರಘುವಂಶನಾಥನಾಗಿದ್ದಾನೆ. ಅಂತಹ ಕಾರುಣ್ಯ ರೂಪನನ್ನು, ಕರುಣಾಕರನನ್ನು, ಶ್ರೀರಾಮಚಂದ್ರನನ್ನು ಶರಣು ಹೊಂದಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ತಿರುಮಲ ತಿರುಪತಿ ದೇವಸ್ಥಾನದವರು ಬಹಳ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ಕೋದಂಡರಾಮ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ದೇಶದ ನಾನಾ ಮೂಲೆಗಳಿಂದ ಬಂದ ಭಕ್ತರೆಲ್ಲರೂ ಕೂಡ ಪಾಲ್ಗೊಳ್ತಾ ಇರತಕ್ಕಂತಹದ್ದು, ಆ ಪಾಲ್ಗೊಳ್ಳುವ ಭಕ್ತರಿಗೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಉತ್ಸವ ಇದಾಗಿದೆ. ಇಂತಹ ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಆರ್ತಾನಾಂ ಆರ್ತಿಹಂತಾರಂ ಭೀತಾನಾಂ ಭಯನಾಶನಂ ದ್ವಿಷತಾಂ ಕಾಲದಂಡಂ ತಂ ರಾಮಚಂದ್ರಂ ನಮಾಮ್ಯಹಂ. ಶ್ರೀರಾಮಚಂದ್ರ ಯಾರು ಶತ್ರುಗಳಿದ್ದಾರೆ ಅವರಿಗೆ ಯಮನಂತೆ ಇರತಕ್ಕಂಥವರು, ಯಮನ ಪಾಶದಂತೆ ಇರತಕ್ಕಂಥವರು, ಯಮನ ದಂಡದಂತೆ ಇರತಕ್ಕಂಥವರು ಅಂತ ಹೇಳ್ತಾ ಇದ್ದಾರೆ. ಅಂತಹ ವಿಶೇಷವಾಗಿರತಕ್ಕಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವು ಆಶ್ರಯಿಸ್ತಾ ಇದ್ದೇವೆ. ಭಯಗ್ರಸ್ತರು ಯಾರಿದ್ದಾರೆ ಅವರ ಭಯವನ್ನು ದೂರ ಮಾಡತಕ್ಕಂಥವನು, ಯಾರು ಆರ್ತರಿದ್ದಾರೆ ಅವರ ಆ ಆರ್ತ ಅಂದರೆ ದುಃಖ, ಆ ದುಃಖವನ್ನು ದೂರ ಮಾಡತಕ್ಕಂಥವನು ಸ್ವಾಮಿ. ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೇಲಿಂದ ಮೇಲೆ ನಮನಗಳನ್ನು ಸಲ್ಲಿಸೋಣ ಆ ಭಗವಂತನಿಗೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಗುಣಗಳ ನಿಧಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನಿಗೆ. ಅಂತಹ ಆ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ಭಕ್ತಿ ಅಂತಂದರೆ
ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ. ಅದರಿಂದಲೇ ಮುಕ್ತಿ ಅನ್ನುವಂಥದ್ದು ಬರ್ತದೆ, ಬೇರೆ ಇನ್ಯಾವುದರಿಂದಲೂ ಕೂಡ ಅಲ್ಲ. ಭಕ್ತಿ ಬಹಳ ಮುಖ್ಯ. ಭಕ್ತ್ಯಾ ತುಷ್ಯತಿ ಮಾಧವ, ಭಕ್ತಿಯಿಂದಲೇ ಸಂತುಷ್ಟನಾಗ್ತಾನೆ. ಮಾಯಾಹಧವ ಮಾಧವ ಸೀತಾಪತಿ ಶ್ರೀರಾಮಚಂದ್ರ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಮರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ರಾಕ್ಷಸರನ್ನೆಲ್ಲರನ್ನು ಕೂಡ ಸಂಹಾರ ಮಾಡತಕ್ಕಂಥವನು ರಾಮ. ಲೋಕಾಭಿರಾಮ, ಆಜಾನುಬಾಹು ಆಗಿದ್ದಾನೆ. ಕಮಲದ ದಳದಂತೆ ಅಗಾಲವಾದ ಕಣ್ಗಳುಳ್ಳಂಥವನಾಗಿದ್ದಾನೆ. ಸೀತಾಪತಿಯಾದಂತಹ ಶ್ರೀರಾಮಚಂದ್ರನನ್ನ ರಘುಕುಲದಲ್ಲಿ ಅದ್ಭುತವಾಗಿ ಬೆಳದಿಂಗಳನ್ನು ಕೊಡತಕ್ಕಂಥವನು, ಪೂರ್ಣವಾಗಿರ್ತಕ್ಕಂತಹ ರತ್ನದೀಪದಂತೆ ಇರತಕ್ಕಂಥವನು ಸ್ವಾಮಿ ಶ್ರೀರಾಮಚಂದ್ರ. ಅಪ್ರಮೇಯನಾದಂಥವನು, ದಶರಥನ ಮಗನಾಗಿ ಹುಟ್ಟಿದ್ದಾನೆ ಶ್ರೀರಾಘವ. ಅಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಶರಣು ಹೊಂದುತ್ತಾ ಇದ್ದೇವೆ, ನಮಿಸ್ತಾ ಇದ್ದೇವೆ, ಆಶ್ರಯಿಸ್ತಾ ಇದ್ದೇವೆ, ಭಜಿಸ್ತಾ ಇದ್ದೇವೆ. ಅದು ನಮ್ಮೆಲ್ಲರ ಪೂರ್ವಜನ್ಮದ ಸುಕೃತ, ಗುರು ಹಿರಿಯರು ಮಾಡಿದ ಪುಣ್ಯದ ಫಲ. ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಉತ್ಸವದಲ್ಲಿ, ವೈಭವೋತ್ಸವದಲ್ಲಿ ವೈಭವ ಪೂಜೆಯನ್ನು ನೀಡುತ್ತಾ ಕೃತಕೃತ್ಯರಾಗ್ತಾ ಇದ್ದೇವೆ. ಪರಮಾತ್ಮ ಪರಂ ಬ್ರಹ್ಮ ಸಚ್ಚಿದಾನಂದ ವಿಗ್ರಹ ಪರಂ ಜ್ಯೋತಿ ಪರಂ ಧಾಮ ಪರಾಕಾಶ ಪರಾತ್ಪರ ಪರೇಶ ಪಾರಗ ಪಾರಃ ಸರ್ವದೇವಾತ್ಮಕಃ ಪರಃ ಎಂಬುದಾಗಿ ಆ ರಾಮನನ್ನು ಎಲ್ಲರೂ ಕೂಡ ಸ್ತುತಿಸುವಂತಹದ್ದು. ಅಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳಲ್ಲಿ ಸರ್ವದಾ ನಮ್ಮ ಭಕ್ತಿ ಇರಲಿ. ಸರ್ವ ಪುಣ್ಯಾಧಿಕ ಫಲ, ಅತ್ಯಂತ ಅಧಿಕವಾದಂತಹ ಪುಣ್ಯ ಆ ಭಗವಂತನಲ್ಲಿ ನಾವು ವಿಶೇಷವಾಗಿ ಭಕ್ತಿಯನ್ನು ಮಾಡಿದ್ದು ಅಂತಾದರೆ ಉಂಟಾಗ್ತದೆ. ಆದಿಪುರುಷನು ಅವನೇ, ಪರಮಪುರುಷನು ಅವನೇ, ಮಹಾಪುರುಷನು ಅವನೇ ಅನ್ನುವಂತಹ ವಿಚಾರವನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಸ್ವಾಮಿಯ ಸುಂದರವಾದ ಮುಖಾರವಿಂದದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯಿಂದ, ಅಷ್ಟು ಸಾಮೀಪ್ಯದಿಂದ ದರ್ಶನವನ್ನು ಪಡೆಯುವಂತಹ ಭಾಗ್ಯ ನಮ್ಮ ಮನೆಯಲ್ಲಿ ಕುಳಿತುಕೊಂಡಿರುವಂತಹ ಭಕ್ತರಿಗೆ ಮಾತ್ರ ಸಾಧ್ಯವೇ ಹೊರತು ಅಲ್ಲಿ ಸಾಕ್ಷಾತ್ತಾಗಿ ಪಾಲ್ಗೊಂಡಂಥವರಿಗೆ ಅಷ್ಟು ಸಮೀಪದಿಂದ ನೋಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು ಅನ್ನುವಂತಹ ವಿಚಾರವನ್ನು ತಿಳಿದುಕೊಳ್ತಾ, ಶ್ರೀರಾಮಂ ಮುನಿ ವಿಶ್ರಾಮಂ ಜನಸದ್ಧಾಮಂ ಹೃದಯಾರಾಮಂ ಸೀತಾರಂಜನ ಸತ್ಯಸನಾತನ ರಾಜಾ ರಾಮಂ ಘನಶ್ಯಾಮಂ. ನಾರದರು ಶ್ರೀರಾಮಚಂದ್ರನನ್ನು ಸ್ತುತಿಸುತ್ತಾರೆ. ರಾಮಂ ತ್ವಾಂ ಶಿರಸ ಸತತಂ ಪ್ರಣಮಾಮಿ ಛೇದಿತ ಸತ್ತಾಲಂ. ತಾಲವೃಕ್ಷವನ್ನು ಒಂದೇ ಬಾರಿ ನೀನು ಕತ್ತರಿಸಿದ್ದೀಯ. ಅಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳುಳ್ಳಂತಹ ಶ್ರೀರಾಮಚಂದ್ರ ಶಿರಸ ಸತತಂ ಪ್ರಣಮಾಮಿ ತ್ವಾಂ, ನಿನ್ನನ್ನು ಸರ್ವದಾ ನಮಿಸುತ್ತೇನೆ ಎಂಬುದಾಗಿ ಸ್ವಾಮಿಯನ್ನು ನಮಿಸ್ತಕ್ಕಂತಹದ್ದು. ಲೀಲಾಮಾನುಷ ವಿಗ್ರಹನಾದಂಥವನು ಸ್ವಾಮಿ ಶ್ರೀರಾಮಚಂದ್ರ. ಭಕ್ತ ಕೋಟಿಯನ್ನು ಅನುಗ್ರಹಿಸಲಿಕ್ಕಾಗಿ ತಾನು ಬಂದಿರತಕ್ಕಂಥವನಾಗಿದ್ದಾನೆ ಭೂಲೋಕಕ್ಕೆ. ಶ್ರೀರಾಘವಂ ಕರುಣಾಕರಂ ಭವನಾಶನಂ ದುರಿತಾಪಹಂ ಮಾಧವಂ ಖಗಗಾಮಿನಂ ಜಲರೂಪಿಣಂ ಪರಮೇಶ್ವರಂ. ಖಗಗಾಮಿ ಎಂಬುದಾಗಿ ರುದ್ರದೇವರು ಶ್ರೀರಾಮಚಂದ್ರನನ್ನು ಸ್ತುತಿಸುವಂತಹದ್ದು. ಗರುಡಗಾಮಿ ಅಂತ ಖಗ, ಖ ಅಂದರೆ ಆಕಾಶ, ಅಲ್ಲಿ ಗಮನ ಉಳ್ಳಂಥವನು. ಖಗ ಅಂದರೆ ಆಕಾಶದಲ್ಲಿ ಗಮನ ಉಳ್ಳಂಥವನು ಗರುಡ. ಅಂತಹ ಗರುಡನನ್ನು ಹತ್ತಿ ಎಲ್ಲ ಕಡೆಯಲ್ಲಿ ಹೋಗ್ತಕ್ಕಂಥವನು ಖಗಗಾಮಿ ಎಂಬುದಾಗಿ. ಅಂತಹ ಖಗಗಾಮಿನಂ ಎಂಬುದಾಗಿ ಶಂಭು ಅಂದರೆ ರುದ್ರದೇವರು ಶ್ರೀರಾಮಚಂದ್ರನ ಸ್ತವವನ್ನು ಮಾಡ್ತಕ್ಕಂಥವರು. ಪಾಲಕಂ ಜನತಾರಕಂ ಭವಹಾರಕಂ ರಿಪುಮಾರಕಂ ತ್ವಾಂ ಭಜೆ ಜಗದೀಶ್ವರಂ ನರರೂಪಿಣಂ ರಘುನಂದನಂ. ನರರೂಪಿಯಾಗಿರತಕ್ಕಂತಹ ರಘುನಂದನನನ್ನು, ಇದೋ ನಿನ್ನನ್ನು ನಾನು ಭಜಿಸ್ತಾ ಇದ್ದೇನೆ ಹೇ ಜಗದೀಶ್ವರ ಶ್ರೀರಾಮಚಂದ್ರ ಎಂಬುದಾಗಿ ರುದ್ರದೇವರು ಕೂಡ ಆ ಶ್ರೀರಾಮಚಂದ್ರನನ್ನು ಸ್ತೋತ್ರ ಮಾಡ್ತಕ್ಕಂತಹದ್ದು. ಅಂತಹ ಶ್ರೀರಾಮಚಂದ್ರನನ್ನು ಸ್ತುತಿಸುತ್ತಾ
ಇದು ಅದ್ಭುತವಾದಂತಹ ಗರುಡ ವಾಹನ ಸೇವೆಯನ್ನು ನೋಡುವ ಭಾಗ್ಯ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಇಂತಹ ಸರ್ವಶ್ರೇಷ್ಠವಾದಂತಹ ಉತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಆದ್ದರಿಂದ ಆ ರಾಮಚಂದ್ರನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಶ್ರೀರಾಮಚಂದ್ರ ಆರ್ತತ್ರಾಣ ಪರಾಯಣನಾಗಿರ್ತಕ್ಕಂಥವನು. ಆದ್ದರಿಂದ ನಮ್ಮೆಲ್ಲರ ದುಃಖಗಳನ್ನು ದೂರ ಮಾಡುತ್ತಾ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಒಂದೇ ದೇವಂ ವಿಷ್ಣುಮಶೇಷ ಸ್ಥಿತಿಹೇತುಂ. ಆ ಸ್ವಾಮಿಯನ್ನು, ಶ್ರೀ ಮಹಾವಿಷ್ಣುವನ್ನು, ಶ್ರೀರಾಮಚಂದ್ರನನ್ನು, ಲೋಕದ ಎಲ್ಲ ಸ್ಥಿತಿಗತಿಗಳಿಗೆ ಹೇತುಭೂತನಾಗಿರ್ತಕ್ಕಂಥವನನ್ನು ನಾವು ಭಜಿಸ್ತಾ ಇದ್ದೇವೆ, ಅವನಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಎಂಬುದಾಗಿ ತಿಳಿಸ್ತಕ್ಕಂತಹದ್ದು. ಯಾರು ತಾನೇ ತಿಳಿಯಲಿಕ್ಕೆ ಸಾಧ್ಯ ಆ ಭಗವಂತನ ಮಾಯೆಯನ್ನು, ಭಗವಂತನ ಲೀಲೆಯನ್ನು? ಯಾರಿಂದಲೂ ಕೂಡ ತಿಳಿಯಲಿಕ್ಕೆ ಆಗದೇ ಇರತಕ್ಕಂತಹದ್ದು ಶ್ರೀರಾಮಚಂದ್ರನ ಮಹಿಮೆಗಳು. ಅಂತಹ ಶ್ರೀರಾಮಚಂದ್ರನ ಮಹಿಮೆಯನ್ನು ತಿಳಿಯಲಿಕ್ಕಾಗಿ ಲಕ್ಷ್ಮೀದೇವಿ ಭಗವಂತನ ಗುಣವನ್ನು ಎಣಿಸಲಿಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಸರ್ವದಾ ಸ್ವಾಮಿಯ ಪಾದಸೇವೆಯನ್ನು ಮಾಡ್ತಾ ಇದ್ದಾಳೆ. ಸ್ವಾಮಿಗೆ ಯಾವ ಯಾವ ಭಕ್ತರು ಏನನ್ನು ಸಮರ್ಪಣೆ ಮಾಡ್ತಾರೋ ಆ ಎಲ್ಲ ವಸ್ತುಗಳ ರೂಪದಲ್ಲಿ ಇರತಕ್ಕಂಥವಳಾಗಿ ಅನಂತ ರೂಪಿಯಾದ ಭಗವಂತನನ್ನು ಅನಂತ ರೂಪಗಳಿಂದ ಇದ್ದುಕೊಂಡು ಭಜಿಸುತ್ತಾ ಅವನ ಅನಂತ ಕಲ್ಯಾಣ ಗುಣಗಳನ್ನು ಎಣಿಸುವ ಕಾರ್ಯದಲ್ಲಿ ನಿಮಗ್ನಳಾಗಿದ್ದಾಳೆ. ಆದರೂ ಕೂಡ ಪೂರ್ಣವಾಗಿ ಸಾಕಲ್ಯನ ತಿಳಿದುಕೊಳ್ಳಲಿಕ್ಕಾಗಲಿಲ್ಲ ಆ ಲಕ್ಷ್ಮೀದೇವಿಗೇನೆ. ಅಂದ ಮೇಲೆ ಹುಲುಮಾನವರಾದಂತಹ ನಮ್ಮಿಂದ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಿ ಕೃತಕೃತ್ಯರಾಗೋಣ. ಅವನ ಅನುಗ್ರಹ ಆಯಿತು ಅಂತಾದರೆ ಈ ಸಂಸಾರದಲ್ಲಿ ಯಾವುದೂ ಕೂಡ ಅಸಾಧ್ಯ ಅನ್ನುವಂಥದ್ದಿಲ್ಲ. ಎಲ್ಲವೂ ಕೂಡ ಸುಸಾಧ್ಯವೇ, ಸುಲಭ ಸಾಧ್ಯವೇ. ಇದು ದಿವ್ಯವಾಗಿರ್ತಕ್ಕಂತಹ ಸ್ವಾಮಿಯ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರ್ತಕ್ಕಂತಹ ರಾಜಗೋಪುರವನ್ನು ನೋಡ್ತಾ ಇದ್ದೇವೆ. ರಾಜಗೋಪುರದ ದರ್ಶನ, ಗರುಡಾಧಿರೂಢನಾದಂತಹ ಶ್ರೀರಾಮಚಂದ್ರನ ದರ್ಶನವನ್ನು ಪಡೆದುಕೊಳ್ಳುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಎಂಬುದಾಗಿ ಎಲ್ಲರಿಗೂ ಕೂಡ ಸುಖವನ್ನು ಕೋರುತ್ತಾ, ಯಾರಿಗೂ ಕೂಡ ದುಃಖ ಅನ್ನುವಂತಹದ್ದು ಸ್ವಲ್ಪವೂ ಬೇಡವೇ ಬೇಡ. ಎಲ್ಲವೂ ಕೂಡ ಸ್ವಾಮಿಯ ಕೃಪಾಪೂರ್ಣವಾದ ದೃಷ್ಟಿಯಿಂದ ಸಫಲತೆಯಿಂದಲೇ ಜೀವನ ಅನ್ನುವಂತಹದ್ದು ನಡೆಯಲಿ ಎಂಬುದಾಗಿ ವಿಶೇಷವಾಗಿ ಸ್ವಾಮಿಯ ಪಾದಪದ್ಮಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಷಾಃ, ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಕಾಲೇ ವರ್ಷತು ಪರ್ಜನ್ಯಃ, ಪೃಥ್ವೀ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತಃ, ಸಜ್ಜನಾಃ ಸಂತು ನಿರ್ಭಯಾಃ, ಅಪುತ್ರಿಣಃ ಪುತ್ರಿಣಃ ಸಂತು, ಪುತ್ರಿಣಃ ಸಂತು ಪೌತ್ರಿಣಃ, ಅಧನಾಃ ಸದನಾಃ ಸಂತು, ಜೀವಂತು ಶರದಾಂ ಶತಂ ಎಂಬುದಾಗಿ ಭರತವಾಕ್ಯವನ್ನು ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಲೋಕವೆಲ್ಲವೂ ಕೂಡ ಸುಭಿಕ್ಷೆಯಿಂದಿರಲಿ, ಭಗವಂತನ ಕೃಪಾಪೂರ್ಣವಾದ ದೃಷ್ಟಿ ನಮ್ಮೆಲ್ಲರ ಮೇಲೆ ಸದಾ ಹೀಗೆ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಸಣ್ಣಜೀಯರು ದೊಡ್ಡಜೀಯರ ಸ್ವಾಮಿಗಳು ಶಿಷ್ಯವೃಂದದಿಂದ ಕೂಡಿಕೊಂಡಂಥವರಾಗಿ ಸ್ವಾಮಿಯ ದಿವ್ಯವಾದಂತಹ ಗರುಡ ವಾಹನ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ವಾದ್ಯಗಾರರು ವಾದ್ಯವನ್ನು ವಾದಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಹಿಂಭಾಗದಲ್ಲಿ ಆ ಸ್ವಾಮಿಯ ದಿವ್ಯವಾದಂತಹ ವಾಹನ ಸೇವೆ ಅನ್ನುವಂತಹದ್ದು ಬರ್ತಾ ಇದೆ. ವಾಹನವನ್ನು ಹೊತ್ತುಕೊಂಡು ಭಕ್ತರು ಬರ್ತಾ ಇದ್ದಾರೆ. ಎಲ್ಲರ ಮುಂಭಾಗದಲ್ಲಿ ನೃತ್ಯವನ್ನು ಮಾಡುತ್ತಾ ಸಣ್ಣ ಸಣ್ಣ ಮಕ್ಕಳು ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹದ್ದು. ಇಂತಹ ಸರ್ವಶ್ರೇಷ್ಠವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದ ನೋಡುವ ಭಾಗ್ಯ ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ ಅಂದರೆ ಅದು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆ. ಇಂತಹ ಆ ವೆಂಕಟೇಶ್ವರ ಭಕ್ತಿವಾಹಿನಿಯ ಸೌಹಾರ್ದತೆಯನ್ನು ನಾವು ಮೇಲಿಂದ ಮೇಲೆ ಸ್ಮರಿಸಿಕೊಳ್ಳುತ್ತಾ ಅವರಿಗೆ ಕೃತಜ್ಞತೆಯನ್ನು ಗರುಡಾಧಿರೂಢ ಗೋವಿಂದ ಗೋವಿಂದ, ಗರುಡಧ್ವಜ ಗೋವಿಂದ ಗೋವಿಂದ, ಗರುಡವಾಹನ ಶ್ರೀರಾಮಚಂದ್ರ ಕೋದಂಡಪಾಣಿ ಗೋವಿಂದ ಗೋವಿಂದ ಎಂಬುದಾಗಿ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದರ ಮುಖಾಂತರ ಸಮರ್ಪಿಸಿ ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ ಎಂಬುದಾಗಿ ಶ್ರೀನಿವಾಸನನ್ನು ಸ್ಮರಿಸೋಣ. ತಿರುಪತಿ ಅಂದ ತಕ್ಷಣವೇ ನಮ್ಮ ಮನಸ್ಸಿಗೆ ಬರುವಂತಹದ್ದು ಸ್ವಾಮಿ ಶ್ರೀ ಶ್ರೀನಿವಾಸ. ಶ್ರೀರಾಮಚಂದ್ರಾಯ ನಮಃ. ಕೋದಂಡಪಾಣಿ ನಮೋ ನಮಃ.
రఘుపతి కీ ఎదురా రఘుపతికి నీవిటు రావణ ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ హరుని పూజలు నమ్మి హరితో మార్కొనగ విరసమై కూలితివి వెర్రి రావణ హరుని పూజలు నమ్మి హరితో మార్కొనగా విరసమై కూలితివి వెర్రి రావణ వరుసతోడ బ్రహ్మవరము నమ్మి వరుసతోడ బ్రహ్మవరము నమ్మి రాము శరణనకుండగానే రాము శరణనకుండగానే సమస్యగా కులము వరుసతోడ బ్రహ్మవరము నమ్మి రాము శరణనకుండగానే సమస్యగా కులము ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ జపతపములు నమ్మి సర్వేషు విడువగా విపరీతమాయగా వెర్రి రావణ జపతపములు నమ్మి సర్వేషు విడువగా విపరీతమాయగా వెర్రి రావణ ఉపమలన కడుతానున్న జలనిధి నమ్మి ఉపమలన కడుతానున్న జలనిధి నమ్మి కపుల పాలైతివిగా కపుల పాలైతివిగా కదన రంగమున ఉపమలన కడుతానున్న జలనిధి నమ్మి కపుల పాలైతివిగా కదన రంగమున ఎదురా రఘుపతికి నీవిటు రావణ నేడు ఇదేమి బుద్ధి తలచితివి ఇట్లాయ బ్రతుకు ఎదురా రఘుపతికి నీవిటు రావణ బంటతనము నమ్మి పైకొన్న రాఘవు వింట బొలిసితివిగా వెర్రి రావణ వంటతనము నమ్మి పైకొన్న రాఘవు వింట బొలిసితివిగా వెర్రి రావణ ఇంటనే శ్రీ వెంకటేశ్వరుని గొలిచి ఇంటనే శ్రీ వెంకటేశ్వరుని గొలిచి వెంటనే సుఖియాయే వెంటనే సుఖియాయే విభీషణుడు ఇంటనే శ్రీ వెంకటేశ్వరుని గొలిచి వెంటనే సుఖియాయే విభీషణుడు ఎదురా శ్రీరామచంద్రాయ నమః కోదండ
ಪಾಣಿಯಾದಂತಹ ಸ್ವಾಮಿಯ ಪಾದಪದ್ಮಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಆ ಭಗವಂತನ ದಿವ್ಯವಾಗಿರತಕ್ಕಂತಹ ಉತ್ಸವದಲ್ಲಿ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಪಾಲ್ಗೊಂಡಂತಹ ನಾವೆಲ್ಲರೂ ಕೂಡ ನಮ್ಮ ಬಂಧುಗಳಿಗೂ ಬಾಂಧವರಿಗೂ ಮಿತ್ರರಿಗೂ ಕೂಡ ಕಾರ್ಯವನ್ನು ಈ ವಿಷಯವನ್ನು ತಿಳಿಸಿ ಅವರನ್ನು ಕೂಡ ಪಾಲ್ಗೊಳ್ಳುವಂತೆ ಮಾಡಿ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸೋಣ. ಅತ್ಯಂತ ವೈಭವದಿಂದ ನಡೀತಾ ಇದೆ ತಿರುಪತಿ ಕ್ಷೇತ್ರದಲ್ಲಿ ಸ್ವಾಮಿಯ ದಿವ್ಯವಾಗಿರುವಂತಹ ಈ ವೈಭವೋಪೇತವಾಗಿರತಕ್ಕಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ ಬ್ರಹ್ಮದೇವರು ಮುಂದೆ ನಿಂತು ನಡೆಸಿಕೊಡ್ತಾ ಇರತಕ್ಕಂತಹ ಕಾರ್ಯಕ್ರಮ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಲ್ಲಿ ಪಾಲ್ಗೊಳ್ಳುವಂತಹ ಕಾರ್ಯಕ್ರಮ ಈ ಬ್ರಹ್ಮೋತ್ಸವ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಸರ್ವಶ್ರೇಷ್ಠವಾಗಿರತಕ್ಕಂತಹ ವಾಹನ ಸೇವೆಯನ್ನು ಇಂದು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಗರುಡ ವಾಹನ ಸೇವೆಯನ್ನು ನೋಡುವ ಭಾಗ್ಯ ಗರುಡಾಧಿರೂಢನಾಗಿ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಸ್ವಾಮಿ ನಮ್ಮ ಸಮೀಪಕ್ಕೆ ಬಂದು ನಮ್ಮೆಲ್ಲರಿಂದಲೂ ಕೂಡ ಕೊಡಲ್ಪಡುವಂತಹ ನೀರಾಜನವನ್ನು ಪಡೆದುಕೊಳ್ಳುತ್ತಾ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ಅಲ್ಲಿ ಇರಿಸಿದಂತಹ ಫಲಗಳಲ್ಲಿಯೂ ಕೂಡ ತನ್ನ ಕೃಪೆಯನ್ನು ತುಂಬಿ ಭಕ್ತರಿಗೆ ಅದನ್ನು ಕಳುಹಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಸ್ವಾಮಿ ಜಗದೊಡೆಯ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವು ಆಶ್ರಯಿಸೋಣ, ಸ್ಮರಿಸೋಣ, ಅತ್ಯಂತ ಭಕ್ತಿಯಿಂದ ಭಜಿಸೋಣ. ರಕ್ಷತೀತ್ಯೇವ ವಿಶ್ವಾಸ, ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನತಕ್ಕಂತಹದ್ದು ದೃಢವಾದಂತಹ ವಿಶ್ವಾಸ ಇದ್ದದ್ದು ಅಂತಾದರೆ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಇದು ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇದ್ದಾರೆ. ವೇದ ಪಾರಾಯಣ ಪ್ರಿಯನನ್ನು ಸ್ತುತಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಣ್ಣಜೀಯರ ದೊಡ್ಡಜೀಯರ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿಕೊಂಡಂಥವರಾಗಿ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಾ ಆ ನಾರಾಯಣನನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೈವವಾದಂತಹ ಶ್ರೀರಾಮಚಂದ್ರನನ್ನು ಕೋದಂಡ ಪಾಣಿಯನ್ನು ಭಜಿಸುತ್ತಾ ಇರುವ ದೃಶ್ಯವನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆ ಭಗವಂತನಿಗೆ ನೀರಾಜನವನ್ನು ನೀಡುತ್ತಾ ಇರುವಂತಹದ್ದು. ಅರ್ಚಕ ವರೇಣ್ಯರು ಭಕ್ತರು ಕೊಡುವಂತಹ ಆ ನೀರಾಜನವನ್ನು ಪಡೆದುಕೊಂಡು ಆ ಭಗವಂತನಿಗೆ ಆ ನೀರಾಜನವನ್ನು ಮಾಡಿ ಆ ಭಗವಂತನ ಪ್ರಸಾದವಾಗಿರತಕ್ಕಂತಹ ಹೂವನ್ನು ಅಲ್ಲಿ ಇಟ್ಟು ಆ ಭಕ್ತರಿಗೆ ಪ್ರತ್ಯರ್ಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯದಲ್ಲಿ ಯಾರ್ಯಾರು ಮಗ್ನರಾಗಿದ್ದಾರೋ ಅವರ ಜೀವನ ಧನ್ಯ ಅನ್ನುವಂತಹ ಅನುಭವವನ್ನು ಪಡೆದುಕೊಂಡಂಥವರಾಗ್ತಾರೆ ಆ ಭಕ್ತರು. ಅಂತಹ ಆ ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಭಕ್ತರಲ್ಲಿ ಅನನ್ಯವಾಗಿರತಕ್ಕಂತಹ ವಿಶ್ವಾಸವನ್ನು ತುಂಬಿಸುವ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥವರು ಶ್ರೀರಾಮಚಂದ್ರ ದೇವರು. ಅಂತಹ ಶ್ರೀರಾಮಚಂದ್ರ ದೇವರ ಪಾದಪದ್ಮಗಳನ್ನು ಆಶ್ರಯಿಸಿ ಇಂದು ನಾವು ಗರುಡ ವಾಹನ ಸೇವೆಯಲ್ಲಿ ಮಗ್ನರಾಗಿದ್ದೇವೆ. ನಿಮಗ್ನರಾದಂತಹ ಆ ಭಕ್ತ ಮಹಾಶಯರ ಸೇವೆಗಳನ್ನು ಕೂಡ ನೋಡ್ತಾ ಇದ್ದೇವೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕೋಲಾಟಾದಿಗಳನ್ನು ಮಾಡ್ತಾ ಇದ್ದಾರೆ. ಅವರವರ ಕಲೆಗಳನ್ನು ಪ್ರದರ್ಶಿಸುತ್ತಾ ಆ ಕೋದಂಡ ಪಾಣಿಯನ್ನು ಸಂತೋಷಗೊಳಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಭಗವಂತನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ, ನಮ್ಮೆಲ್ಲರನ್ನು ಕೂಡ ಆ ಭಗವಂತ ಹೀಗೆ ಕಾಪಾಡಲಿ ಎಂಬುದಾಗಿ ನಾವು ಆ ಭಗವಂತನಲ್ಲಿಯೇ ಸ್ತೋತ್ರವನ್ನು ಮಾಡೋಣ. ಭಗವಂತನಲ್ಲಿಯೇ ದೃಢವಾದ ವಿಶ್ವಾಸವನ್ನು ಇರಿಸೋಣ. ಕೋದಂಡ ಪಾಣಿಯನ್ನು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದಂತಹ ಸ್ವಾಮಿಯನ್ನಾಗಿ ಭಜಿಸಿ ಕಷ್ಟ ಬಂದಾಗ ಎಲ್ಲ ಆ ಸ್ವಾಮಿಯನ್ನು ಸ್ಮರಿಸೋಣ. ಲೋಕದಲ್ಲಿ ಪ್ರಸಿದ್ಧಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಆ ವೆಂಕಟರಮಣ ನೆಲೆಸಿರತಕ್ಕಂತಹ ವೆಂಕಟರಮಣನ ವಿಶೇಷವಾದಂತಹ ಸ್ಥಾನ ಈ ತಿರುಪತಿಯಲ್ಲಿ ನೆಲೆಸಿರತಕ್ಕಂತಹ ಅವನದ್ದೇ ಮತ್ತೊಂದು ರೂಪ. ಅಂತಹ ಆ ಸ್ವಾಮಿಯನ್ನು ಕೋದಂಡ ಪಾಣಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸ್ತಾ ಇದ್ದೇವೆ. ಜಾಂಬುವಂತನಿಂದ ಪ್ರತಿಷ್ಠಿತವಾದಂತಹ ಆಲಯ ಬಹಳ ಪ್ರಾಚೀನವಾಗಿರತಕ್ಕಂತಹದ್ದು. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಚಿಹ್ನೆಗಳನ್ನು ಕೂಡ ಆಲಯದಲ್ಲಿ ನಾವು ನೋಡ್ತೇವೆ. ಅಂತಹ ರಾಜರಿಗೆ ಸಂಬಂಧ ಒಳಪಟ್ಟಿರತಕ್ಕಂತಹ ದೇವಾಲಯ. ಇಂತಹ ದೇವಾಲಯದಲ್ಲಿ ನೆಲೆಸಿದಂತಹ ಕೋದಂಡ ರಾಮಸ್ವಾಮಿಯ ದಿವ್ಯವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ನಾವು ಇಂದು ಗರುಡ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಸ್ವಾಮಿಯನ್ನು
ಆ ಶ್ರೀರಾಮಚಂದ್ರನನ್ನು ವೀಕ್ಷಿಸ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯಜೀವಿಗಳು. ಇಂತಹ ಭಾಗ್ಯ ಮೇಲಿಂದ ಮೇಲೆ ನಮಗಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಎಂಬುದಾಗಿ. ಯಾರಿಗೂ ಕೂಡ ದುಃಖ ಅನ್ನುವಂಥದ್ದು ಉಂಟಾಗುವುದು ಬೇಡ, ಎಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ಜೀವನವನ್ನು ನಡೆಸಲಿ ಎಂಬುದಾಗಿ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಕೋಲಾಟವನ್ನು ಆಡುತ್ತಾ ಆ ಭಗವಂತನನ್ನು ಸಂತೋಷಗೊಳಿಸ್ತಾ ಇದ್ದಾರೆ. ಆ ಭಗವಂತನ ಪ್ರೀತಿಗಾಗಿಯೇ ಎಲ್ಲ ಕಾರ್ಯವನ್ನು ಮಾಡ್ತಕ್ಕಂತಹದ್ದು. ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಎಂಬುದಾಗಿಯೇ ಸಂಕಲ್ಪ. ಆ ರೀತಿಯಾದಂತಹ ಸಂಕಲ್ಪವನ್ನು ಮಾಡ್ತಾ ಆ ಭಗವಂತನ ಸಂತೋಷವನ್ನು ನಾವು ಉದ್ದೇಶಿಸಿ ನಮ್ಮ ಕಾರ್ಯವನ್ನು ಮಾಡಿ ಏನು ಮಾಡ್ತೇವೋ ಮಾಡಿದ್ದನ್ನು ಆ ಭಗವಂತನಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ. ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನೀನು ಏನು ಮಾಡ್ತೀಯೋ ಅದೆಲ್ಲವನ್ನು ಕೂಡ ನನಗೆ ಅರ್ಪಿಸು. ಹಾಗೆ ಅರ್ಪಿಸಿದ್ದು ಅಂತಾದರೆ ಕರ್ಮದ ಶುದ್ಧತೆ ಅನ್ನುವಂಥದ್ದು ಉಂಟಾಗ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೇವಾವೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ದೇವತಾಮಂಡಲಾಖಂಡಮಂಡನಂ. ದೇವತೆಗಳ ಸಮೂಹದಿಂದ ಸರ್ವದಾ ಸ್ತುತ್ಯನಾಗಿರ್ತಕ್ಕಂಥವನು ಸ್ವಾಮಿ. ಅಂತಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಬ್ರಹ್ಮಾದಿ ದೇವತೆಗಳು ಸರ್ವದಾ ಆ ಭಗವಂತನನ್ನು ಸ್ತುತಿಸ್ತಾ ಇರ್ತಾರೆ. ಅಂತಹ ಭಗವಂತನಲ್ಲಿ ನಮ್ಮ ವಿಶೇಷವಾದಂತಹ ಭಕ್ತಿ, ನಮ್ಮ ಆ ಭಗವಂತನಲ್ಲಿ ಶ್ರದ್ಧೆ, ವಿಶ್ವಾಸ ಇದೆಲ್ಲವೂ ಕೂಡ ಕ್ಷಣ ಕ್ಷಣದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಪಡೆಯತಕ್ಕಂತಹದ್ದಾಗಲಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಸ್ವಾಮಿಯೇ ನಮ್ಮೆಲ್ಲರಿಗೂ ಕೂಡ ರಕ್ಷಕನಾಗಿದ್ದಾನೆ. ಆದ್ದರಿಂದ ಅವನನ್ನೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಎಂಬುದಾಗಿ ರಮಾಪತಿಯಾದಂತಹ ಸೀತಾಪತಿಯಾದಂತಹ ಶ್ರೀರಾಮಚಂದ್ರನನ್ನು ಭಜಿಸೋಣ, ನಾವು ಪ್ರಾರ್ಥಿಸೋಣ. ಅಹಂ ದೂರತಸ್ತೆ ಪದಾಂಭೋಜಯುಗ್ಮ ಪ್ರಣಾಮೇಚ್ಛಯಾಗತ್ಯ ಸೇವಾಂ ಕರೋಮಿ ಸಕೃತ್ ಸೇವಯಾ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ. ಎಲ್ಲರ ಪಾಪಗಳನ್ನು ದೂರ ಮಾಡತಕ್ಕಂಥವನು ವೆಂಕಟೇಶ, ಅವನೇ ಶ್ರೀರಾಮಚಂದ್ರ ಕೋದಂಡಪಾಣಿ. ಅವನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ದೂರದಿಂದ ಬಂದು ನಿನ್ನ ಪಾದಪದ್ಮಗಳನ್ನು ನಮಿಸಬೇಕು ಅನ್ನುವ ಇಚ್ಛೆಯಿಂದ ಬಂದು ನಮಿಸ್ತಾ ಇದ್ದೇವೆ. ಸಕೃತ್ ಸೇವೆಯ ಒಮ್ಮೆ ಮಾಡಿದಂತಹ ಈ ಸೇವೆಯಿಂದಲೇ ನೀನು ತೃಪ್ತನಾಗಿ ನಿತ್ಯ ಸೇವಾ ಫಲವನ್ನು ನಮಗೆ ನೀಡಿ ನಮ್ಮನ್ನು ಉದ್ಧರಿಸು ಹೇ ಸ್ವಾಮಿ ದೇವಾದಿದೇವ ಕೋದಂಡಪಾಣಿ ಶ್ರೀರಾಮಚಂದ್ರ ಎಂಬುದಾಗಿ ಆ ಕೋದಂಡಪಾಣಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಇದು ಆ ಸ್ವಾಮಿಯ ಸೇವೆಯಲ್ಲಿ ಗಿರಿಜನರ ನೃತ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ವಿಶ್ವಾಮಿತ್ರ ಪ್ರಿಯತಮ ರಾಮ, ಜಯ ಜಯ ರಾಮ ಜಾನಕಿ ರಾಮ, ತಾಟಕ ಘಾತಕ ತಾರಕ ರಾಮ, ಜಯ ಜಯ ರಾಮ ಜಾನಕಿ ರಾಮ, ಮಾರೀಚಾದಿನಿ ಪಾತಕ ರಾಮ, ಜಯ ಜಯ ರಾಮ ಜಾನಕಿ ರಾಮ, ಕೌಶಿಕ ಯಜ್ಞ ಸಂರಕ್ಷಕ ರಾಮ, ಜಯ ಜಯ ರಾಮ ಜಾನಕಿ ರಾಮ, ಅಹಲ್ಯ ಶಾಪ ವಿಮೋಚಕ ರಾಮ, ಜಯ ಜಯ ರಾಮ ಜಾನಕಿ ರಾಮ, ಗೌತಮ ಮುನಿ ಸಂಪೂಜಿತ ರಾಮ, ಜಯ ಜಯ ರಾಮ ಜಾನಕಿ ರಾಮ, ಸುರಮುನಿ ವರಗಣ ಸಂಸ್ಥುತ ರಾಮ, ಜಯ ಜಯ ರಾಮ ಜಾನಕಿ ರಾಮ. ಸೌಂದರ್ಯ ನೇತ್ರ ಸುಂದರ ರಾಮ, ಜಯ